ಎಲ್ಲರಿಗೂ ನಮಸ್ತೆ. ನೋಡಿ, ಯೂಟ್ಯೂಬಲ್ಲಿ ಯಾವುದೇ ಸಿಲೆಬಸ್ ಪಾಠ ಮಾಡಿದ್ರು ಅದ್ರ PDF ನೋಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಇದುವರೆಗೂ ನಾನು ಯಾವ ವಿಡಿಯೋನೂ ಲಾಕ್ ಮಾಡಿಲ್ಲ, ಮುಂದೆನೂ ಲಾಕ್ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ಯಾರು ಮೆಂಬರ್ಶಿಪ್ ಫೀಸ್ನ ಪೇ ಮಾಡೋ ಅಗತ್ಯ ಇಲ್ಲ. ಸುಮಾರು ಜನ ಏನು ಮಾಡ್ತಾ ಇದ್ದೀರಾ ಅಂದರೆ, ಪ್ರತಿ ತಿಂಗಳು ಮೆಂಬರ್ಶಿಪ್ ಫೀಸ್ನ ಪೇ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ. ಇದರಿಂದ ಯಾರಿಗೂ ಪ್ರಯೋಜನ ಆಗಲ್ಲ. ನೀವು ₹100 ಪೇ ಮಾಡಿದ್ರೆ ಅದರಲ್ಲಿ 50% ಯೂಟ್ಯೂಬ್ಗೆ ಹೋಗುತ್ತೆ. ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ, ನಿಮ್ಮೂರಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಗೂ, ಅದರಲ್ಲೂ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ಬುಕ್ನ ಡೊನೇಟ್ ಮಾಡಿ. ಅಥವಾ ಆಗಲಿಲ್ಲ, ನೀವು ಸಿಟಿಲಿದ್ದೀರಾ ಅಥವಾ ಬೇರೆ ಕಡೆ ಇದ್ದೀರಾ ಅಂದರೆ ಮಂಡ್ಯಗೌಡ ಫೌಂಡೇಶನ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮದು ಟೀಚಿಂಗ್ ಕ್ವಾಲಿಟಿನ ಅಪ್ಗ್ರೇಡ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಬುಕ್ನ ಡೊನೇಟ್ ಮಾಡ್ತೀವಿ. ಈ ರೀತಿ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಥವಾ ಡೊನೇಟ್ ಮಾಡ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 11 ಫಾರ್ಮೇಷನ್ ಆಫ್ ವರ್ಡ್ಸ್, ಇದ್ರ ಮೇಲೆ ಒಂದು 45 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನೋಡಿ, ಫಾರ್ಮೇಷನ್ ಆಫ್ ವರ್ಡ್ಸ್ ಅಂದ್ರೆ ಏನು ಮಾಡ್ತಾನೆ ಅಂದರೆ, ಒಂದು 4-5 ವರ್ಡ್ ಕೊಡ್ತಾನೆ. 4-5 ವರ್ಡ್ ಕೊಟ್ಬಿಟ್ಟು ಅದನ್ನು ಅಸೆಂಡಿಂಗ್ ಆರ್ಡರ್ ಬರೀರಿ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರೀರಿ. ಅದಕ್ಕೆ ಸೈಜಿಗೆ ತಕ್ಕಂತೆ ರೀಅರೇಂಜ್ ಮಾಡಿ, ಅಥವಾ ಅದು ಕ್ವಾಂಟಿಟಿ, ವೆಯ್ಟು, ಆಯಿತಾ, ಅಥವಾ ಶೇಪು ಅದಕ್ಕೆ ತಕ್ಕಂತೆ ರೀಅರೇಂಜ್ ಮಾಡಿ, ಅಥವಾ ಒಂದು ನ್ಯಾಚುರಲ್ ಲಾ ಯೂಸ್ ಮಾಡಿಕೊಂಡು ಫಾರ್ಮ್ ಮಾಡಿ ಅಂತ ಕೊಟ್ಟಿರ್ತಾನೆ. ಜಸ್ಟ್ ಅರೇಂಜ್ ಮಾಡಿ ಅಂತ ಕೊಟ್ಟಿರ್ತಾನೆ, ಆಯಿತಾ. ಅದ್ರ ಜೊತೆಗೆ ಡಿಕ್ಷನರಿ ವರ್ಡ್ ಕೊಡ್ತಾನೆ. ಒಂದು 4-5 ವರ್ಡ್ ಕೊಟ್ಬಿಟ್ಟು ಆ್ಯಸ್ ಪರ್ ಡಿಕ್ಷನರಿ ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೊಟ್ಟಿರ್ತಾನೆ, ಆಯಿತಾ. ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ನಂಬರ್ ಇರುತ್ತೆ ಅಥವಾ ವರ್ಡ್ಸ್ ಇರುತ್ತೆ. ಒಂದು ವರ್ಡ್ ಕೊಡ್ತಾನೆ, ಆಯಿತಾ. ಆ ವರ್ಡ್ ಯೂಸ್ ಮಾಡಿಕೊಂಡು, ಆ ವರ್ಡ್ ಇದೆಯಲ್ಲ, ಆ ವರ್ಡಲ್ಲಿರೋ ಲೆಟರ್ ಯೂಸ್ ಮಾಡಿಕೊಂಡು ಇನ್ನೊಂದು ವರ್ಡು ಫಾರ್ಮ್ ಮಾಡಬೇಕು. ಈ ರೀತಿ ಎಲ್ಲ ಪ್ರಾಬ್ಲಮ್ ಎಲ್ಲ ಇರುತ್ತೆ. ನಿಮಗೆ ನೋಡು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ನೋಡಿ, ಒಂದು 5 ವರ್ಡ್ ಕೊಟ್ಟಿದ್ದಾನೆ. 5 ವರ್ಡ್ ಏನು ಕೊಟ್ಟಿದ್ದಾನೆ? ಒಂದು ಫಿಂಗರ್ ಕೊಟ್ಟಿದ್ದಾನೆ, ಫಿಂಗರ್ ತೋರಿಸ್ತೀನಿ, ಇದೇ ಫಿಂಗರು, ಆಯಿತಾ. ಅದಾದಮೇಲೆ ಹ್ಯಾಂಡ್ ಕೊಟ್ಟಿದ್ದಾನೆ, ಇದೇ ಹ್ಯಾಂಡು. ಅದಾದಮೇಲೆ ಆರ್ಮ್ ಕೊಟ್ಟಿದ್ದಾನೆ, ಭುಜ ಅಥವಾ ತೋಳು. ಅದಾದಮೇಲೆ ನೇಲು, ಉಗುರು, ಮತ್ತು ಬಾಡಿ, ಆಯಿತಾ. ಈ ರೀತಿ 5 ಬಾಡಿ ಪಾರ್ಟ್ಸ್ನ ಕೊಟ್ಬಿಟ್ಟು ಅದನ್ನು ಲಾಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾನೆ. ಯಾವ ರೀತಿ ಅರೇಂಜ್ ಮಾಡ್ತೀರಾ? ಸಾಮಾನ್ಯವಾಗಿ ಚಿಕ್ಕದ್ರಿಂದ ದೊಡ್ಡದು ಆ ರೀತಿ ಅರೇಂಜ್ ಮಾಡ್ತೀವಿ. ಅತ್ಯಂತ ಚಿಕ್ಕದು ಯಾವುದು? ನಮ್ಮ ಬಾಡಿ ಪಾರ್ಟಲ್ಲಿ, ಬಾಡಿ ಪಾರ್ಟಲ್ಲೆಲ್ಲ ಅವ್ನು ಕೊಟ್ಟಿದ್ದಾನಲ್ಲ 5 ಬಾಡಿ ಪಾರ್ಟ್ಸು, ಅದರಲ್ಲಿ ಅತ್ಯಂತ ಚಿಕ್ಕದು ಅಂದರೆ ನೇಲ್, ಆಯಿತಾ. ನೇಲು ಅತ್ಯಂತ ಚಿಕ್ಕದು. ಫಸ್ಟ್ ನೇಲ್ ಬರ್ಕೊಳ್ಳಿ, ಆಯಿತಾ. ಫಸ್ಟ್ ಏನು ಬರುತ್ತೆ? ನೇಲ್ ಅಂತ ಬರ್ಕೊಳ್ಳಿ, ಆಯಿತಾ. ನಂಬರ್ ಏನದು? 4, ಆಯಿತಾ. 4 ಬಂತು, ಆಯಿತಾ. ಅದ್ರ ಆರ್ಡರು 4 ಇದೆ, ಆಯಿತಾ. ಅದಾದಮೇಲೆ ಏನು ಕೊಟ್ಟಿದ್ದಾನೆ? ನೇಲ್ ಆದಮೇಲೆ ಫಿಂಗರ್ ಆಗುತ್ತೆ. ನೇಲ್ ಅಂದರೆ ನೇಲ್ಗಿಂತ ದೊಡ್ಡದು, ಊರಿಗಿಂತ ದೊಡ್ಡದು ಫಿಂಗರ್ ಆಗುತ್ತೆ. ಫಿಂಗರ್ ಅಂದರೆ ಬೆರಳು. ಅದಾದಮೇಲೆ ಫಿಂಗರ್, ಆಯಿತಾ. ಇದ್ರ ಆರ್ಡ್ರ್ ಯಾವುದು? ಫಿಂಗರ್ ಆರ್ಡ್ರು 1, ಆಯಿತಾ. ನೋಡಿ, 4 1 ಹುಡುಕಿ 4 ಆಪ್ಷನ್ನಲ್ಲಿ. ಫಸ್ಟು 4 ಇರಬೇಕು, ಆಮೇಲೆ 1 ಇರಬೇಕು. ನೋಡಿ, 4 ಇದೆ, 1 ಇದೆ, 1 ಇದೆ, 2 ಇದೆ, 1 ಇದೆ, 2 ಇದೆ, 5 ಇದೆ, 4 ಇದೆ. ಆನ್ಸರ್ ಯಾವ್ದು ಬರುತ್ತೆ? ಆನ್ಸರ್ ಎ ಬರುತ್ತೆ, ಆಯಿತಾ. ನೀವೇನಾರು ಎಕ್ಸಾಮಲ್ಲಿ ಏನಾರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಜಸ್ಟ್ ನೇಯ್ಲು ಚೆಕ್ ಮಾಡಿ. ನಂಬರ್ 4 ಇದೆ, ನಂಬರ್ 4 ಯಾವುದ್ರಲ್ಲಿದೆ? ಇದರಲ್ಲೇ. ಪ್ರಾಬ್ಲಮ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಟಿಕ್ ಮಾಡಿಬಿಟ್ಟು OMR ಶೀಟಲ್ಲಿ ಮಾರ್ಕ್ ಮಾಡಿ. ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೋಬೇಡಿ, ಆಯಿತಾ. ಇದು ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಪೂರ್ತಿ ಸಾಲ್ವ್ ಮಾಡ್ತೀವಿ, ಆಯಿತಾ. ನೋಡಿ, ನೇಯ್ಲು 4 ಅಂದ ತಕ್ಷಣ ನೋಡಿ 4 ಇದೊಂದರಲ್ಲೇ 4 ಇರೋದು. ಸೊ ಪ್ರಾಬ್ಲಮ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು OMR ಶೀಟಲ್ಲಿ ಡೈರೆಕ್ಟ್ ಮಾರ್ಕ್ ಮಾಡಿ, ಆಯಿತಾ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೇಯ್ಲು, ಅದಾದಮೇಲೆ ಫಿಂಗರ್ ಆದಮೇಲೆ ನೇಯ್ಲು, ಫಿಂಗರ್, ಅದಾದಮೇಲೆ ಹ್ಯಾಂಡ್, ಅದಕ್ಕಿಂತ ದೊಡ್ಡದು ಹ್ಯಾಂಡ್ದು ಸೀರಿಯಲ್ ನಂಬರ್ ಎಷ್ಟಿದೆ? 2 ಇದೆ, ಆಯಿತಾ. ಹ್ಯಾಂಡ್ ಆದಮೇಲೆ ಆರ್ಮು, ತೋಳು ಅಥವಾ ಭುಜ. ಆರ್ಮ್ದು ಏನಿದೆ? 3 ಇದೆ. ಆರ್ಮ್ ಆದಮೇಲೆ ಯಾವ್ದು ಬರುತ್ತೆ? ಆರ್ಮ್ ಆದಮೇಲೆ ಬಾಡಿ ಬರುತ್ತೆ. ಆರ್ಮ್ ಆದಮೇಲೆ ಬಾಡಿ, ಆಯಿತಾ. ಬಾಡಿದು ಎಷ್ಟಿದೆ? 5. ನೋಡಿ, 4 1 2 3 5, 4 1 2 3 5. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಆಗುತ್ತೆ, ಆಯಿತಾ. ಕನ್ನಡದಲ್ಲೂ ಅಷ್ಟೇ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೇಲ್ ಅಂದರೆ ಉಗುರು. ಫಸ್ಟ್ ಉಗುರು ಬರ್ಕೋಬೇಕು, ಆಯಿತಾ. ಫಿಂಗರ್ ಅಂದರೆ ಬೆರಳು, ಆಯಿತಾ. ಹ್ಯಾಂಡ್ ಅಂದರೆ ಕೈ, ಆಯಿತಾ. ಆರ್ಮ್ ಅಂದರೆ ತೋಳು ಅಥವಾ ಭುಜ. ಬಾಡಿ ಅಂದರೆ ದೇಹ, ಆಯಿತಾ. ಇದೆಲ್ಲ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಆಯಿತಾ. ಇದು ಮೋಸ್ಟ್ಲಿ
50 ಮೇಲ್ಗಡೆ ವಿಡಿಯೋ ಮಾಡಿದ್ದೀನಿ. ನೀವೇನಾದ್ರು ಕನ್ನಡ ಮೀಡಿಯಂ ಮಕ್ಕಳು ಫಸ್ಟ್ ವಿಡಿಯೋದಿಂದ ಏನೋ ನೋಡ್ಕೊಂಡು ಬರ್ತಾ ಇದ್ರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ಬಿಟ್ಟಿರ್ತೀರ. ನಾವು ಕನ್ನಡದಲ್ಲಿ ಇದೆಲ್ಲ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ. ಈ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿಲ್ಲ ಇನ್ನೊಂದ್ಸಲ ಕನ್ನಡ ಬರೆದು. ಅದೆಲ್ಲ ನೀವೇ ಕನ್ನಡ ಮೀಡಿಯಂ ಮಕ್ಕಳು, ಅದು ರೂರಲ್ಲು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೀವೇ ಹೇಳ್ತೀರಾ ಇದು ಟೈಮ್ ವೇಸ್ಟು, ಸ್ಕಿಪ್ ಮಾಡ್ಬಿಟ್ಟು ಮುಂದೆ ಹೊರಟೋಗ್ತೀರಾ. ಅದರಿಂದ ವಿಡಿಯೋ ನಂಬರ್ 1ರಿಂದ ನೀಟಾಗಿ ನೋಡ್ಕೊಬನ್ನಿ. ಇದೆಲ್ಲ ಅವಾಯ್ಡ್ ಮಾಡ್ಬೋದು ನಾವು, ಆಯಿತಾ. ಒಂದು 30 ಸೆಕೆಂಡಲ್ಲಿ ಬೇಕಾದ್ರೆ ಈ ಥರ ಪ್ರಾಬ್ಲಮ್, 30 ಸೆಕೆಂಡು ಬೇಕಾಗಿಲ್ಲ, ಜಸ್ಟ್ 10 ಸೆಕೆಂಡಲ್ಲಿ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಆಯಿತಾ. ಕ್ವಶನ್ ನಂಬರ್ 1ಗೆ ಆನ್ಸರು ಎ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಕ್ಲಾಸು ಕನ್ನಡದಲ್ಲಿ ವರ್ಗ, ಸೆಕೆಂಡ್ ಒನ್ನು ಅಡ್ಮಿಷನ್ನು ಕನ್ನಡದಲ್ಲಿ ಪ್ರವೇಶ, ಮೂರನೇದು ಸರ್ಟಿಫಿಕೇಟು ಕನ್ನಡದಲ್ಲಿ ಪ್ರಮಾಣ ಪತ್ರ, ನಾಲ್ಕನೇದು ಅಪ್ಲಿಕೇಶನ್ನು ಕನ್ನಡದಲ್ಲಿ ಅರ್ಜಿ, ಐದನೇದು ಅಸೆಸ್ಮೆಂಟು ಕನ್ನಡದಲ್ಲಿ ಮೌಲ್ಯಮಾಪನ, ಆಯಿತಾ. ಇದನ್ನು ಒಂದು ಲಾಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ಯಾವ ರೀತಿ ಮಾಡ್ತೀರಾ? ಯಾವ್ದಾದ್ರು ಒಂದು ಸ್ಕೂಲ್ಗೆ ಸೇರ್ಕೋಬೇಕು ಅಂದ್ರೆ ಏನಿರುತ್ತೆ ಪ್ರೊಸೀಜರು? ನರ್ಸರಿ ಸ್ಕೂಲು ಅಥವಾ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗೆ ಯಾವ್ದಾರು ಸೇರ್ಕೋತೀನಿ ಅಂದ್ರೆ ಏನಿರುತ್ತೆ ಪ್ರೊಸೀಜರ್? ಫಸ್ಟ್ ಏನು ಮಾಡಬೇಕು? ಫಸ್ಟು ಅಪ್ಲಿಕೇಶನ್ ಹಾಕಬೇಕು, ಆಯಿತಾ. ಫಸ್ಟ್ ಏನು ಮಾಡ್ತೀರಾ? ಫಸ್ಟು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್, ಆಯಿತಾ. ಕನ್ನಡದಲ್ಲಿ ಅರ್ಜಿ, ಕನ್ನಡದಲ್ಲೂ ಬರೀತೀನಿ ಬಿಡಿ, ಅರ್ಜಿ, ಆಯಿತಾ. ಇದು ಸೀರಿಯಲ್ ನಂಬರ್ ಎಷ್ಟಿದೆ? ಅಪ್ಲಿಕೇಶನ್ ಸೀರಿಯಲ್ ನಂಬರ್ 4 ಇದೆ, ಆಯಿತಾ. ಆಯಿತಾ. ಆನ್ಸರ್ ಏನು ಬರುತ್ತೆ? 4 ಇದೆ, 4 ಇದೆ, ಎಲ್ಲಿ ಇಲ್ಲ. ಸೊ ಆನ್ಸರ್ ಏನಾಗುತ್ತೆ? ಎ ಅಥವಾ ಬಿ ಆಗಿರುತ್ತೆ, ಎ ಅಥವಾ ಬಿ ಆಗಿರುತ್ತೆ, ಇವೆರಡರಲ್ಲಿ ಒಂದಾಗಿರುತ್ತೆ, ಆಯಿತಾ. ನೆಕ್ಸ್ಟ್ ನೋಡಿ, ಅಪ್ಲಿಕೇಶನ್ ಆದಮೇಲೆ ಏನು ಮಾಡ್ತೀರಾ? ಆಯಿತಾ. ಅಪ್ಲಿಕೇಶನ್ ಆದಮೇಲೆ ಅಡ್ಮಿಷನ್, ಆಯಿತಾ. ಅಪ್ಲಿಕೇಶನ್ ಆದಮೇಲೆ ಅಡ್ಮಿಷನ್ ಅಂದರೆ ಹೋಗಿ ಸ್ಕೂಲ್ಗೆ ಜಾಯ್ನ್ ಆಗ್ತೀರಾ, ಪ್ರವೇಶ, ಅಡ್ಮಿಷನ್, ಅಡ್ಮಿಷನ್ ಕನ್ನಡದಲ್ಲಿ ಪ್ರವೇಶ. ಇದು ಸೀರಿಯಲ್ ನಂಬರ್ ಎಷ್ಟಿದೆ? ಅಡ್ಮಿಷನ್ದು 2, ಆಯಿತಾ. ನೋಡಿ 4 to 4 ಈಗಲೂ ಗೊತ್ತಾಗಲ್ಲ ನಮಗೆ, ಆಯಿತಾ. ನೆಕ್ಸ್ಟ್ ನೋಡಿ, ಅಡ್ಮಿಷನ್ ಆದಮೇಲೆ ಏನು ಮಾಡ್ತೀರಾ? ಅಡ್ಮಿಷನ್ ಆದಮೇಲೆ ಸ್ಕೂಲ್ಗೆ ಅಡ್ಮಿಷನ್ ಆದಮೇಲೆ ಹೋಗಿ ಕ್ಲಾಸ್ಗೆ ಹೋಗಿ ಕೂತ್ಕೋತೀರ, ಆಯಿತಾ. ಕ್ಲಾಸ್ ಅಥವಾ ಕನ್ನಡದಲ್ಲಿ ವರ್ಗ, ಇಂಗ್ಲೀಷಲ್ಲಿ ಕ್ಲಾಸ್ ಅಂತಾರೆ, ಕನ್ನಡದಲ್ಲಿ ವರ್ಗ. ಸ್ಕೂಲು ಅಥವಾ ಕ್ಲಾಸಲ್ಲಿ ಹೋಗಿ ಕೂತ್ಕೋತೀರ. ಇದರದ್ದು ಎಷ್ಟಿದೆ? ಕ್ಲಾಸ್ದು 1 ಇದೆ, ಆಯಿತಾ. ಈಗ ಚೆಕ್ ಮಾಡಿ, 4 to 1, 4 to 5, 4 to 1. ಆನ್ಸರ್ ಏನಾಗುತ್ತೆ? ಆನ್ಸರ್ ಏನಾಗುತ್ತೆ? ಸಾಕು ಬಿ, ಆಯಿತಾ. 4 to 1 ಸೀರಿಯಲ್ ನಂಬರ್ ನೋಡಿ, 4 to 1. ಸೊ ನೀವು ಎಕ್ಸಾಮಲ್ಲಿ ಏನೋ ಮಾಡ್ಬೇಕಾದ್ರೆ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಡೈರೆಕ್ಟಾಗಿ OMR ಶೀಟಲ್ಲಿ ಮಾರ್ಕ್ ಮಾಡಿ, ಆಯಿತಾ. ಇದು ಎಕ್ಸಾಮ್ ಅಲ್ವಲ್ಲ, ಕಂಟಿನ್ಯೂ ಮಾಡ್ತೀವಿ. ಕ್ಲಾಸ್ ಆದಮೇಲೆ ಏನು ಮಾಡ್ತೀರಾ? ಕ್ಲಾಸ್ ಆದಮೇಲೆ ಏನಾಗುತ್ತೆ? ನಿಮಗೆ ಪಾಠ ಮಾಡ್ತಾರೆ, ಪಾಠ ಮಾಡಾದ್ಮೇಲೆ ಅಸೆಸ್ಮೆಂಟ್ ಮಾಡ್ತಾರೆ, ಆಯಿತಾ. ಪಾಠ ಎಲ್ಲ ಮಾಡಾದ್ಮೇಲೆ ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ? ಅಸೆಸ್ಮೆಂಟ್ ಆಗುತ್ತೆ. ಸ್ಪೆಲ್ಲಿಂಗ್ ಏನಪ್ಪ ಇದು? ಸ್ಪೆಲ್ಲಿಂಗು ಅಸೆಸ್ಮೆಂಟ್, ಕನ್ನಡದಲ್ಲಿ ಮೌಲ್ಯಮಾಪನ, ಮೌಲ್ಯಮಾಪನ. ಇದ್ರ ಸೀರಿಯಲ್ ನಂಬರ್ ಏನಾಗುತ್ತೆ? ಅಸೆಸ್ಮೆಂಟು 5 ಆಗುತ್ತೆ, ಆಯಿತಾ. 5 ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಉಳ್ಕೊಂಡಿರೋದು ಒಂದು ಏನಾಗುತ್ತೆ? ಸರ್ಟಿಫಿಕೇಟ್ ಕೊಟ್ಟು ಆಚೆ ಕಳಿಸ್ತಾರೆ. ಸರ್ಟಿಫಿಕೇಟ್ ಎಲ್ಲ ಬೇಡ ಅನ್ಕೋತೀನಿ. ಸರ್ಟಿಫಿಕೇಟ್ ಅಂದರೆ ಏನಂತೀರ? ಪ್ರಮಾಣ ಪತ್ರ, ಪ್ರಮಾಣ ಪತ್ರ ಕೊಟ್ಟು ಆಚೆ ಕಳಿಸ್ತಾರೆ ನಿಮ್ಮನ್ನು. ಇದೆಷ್ಟಿದೆ? ಸರ್ಟಿಫಿಕೇಟ್ 3, ಆಯಿತಾ. ಈ ರೀತಿ ಒಂದು ಲಾಜಿಕಲ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡಬೇಕು. 4 to 1 5 3, 4 to 1 5 3. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 2ಗೆ ಆನ್ಸರು ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಅರ್ತ್, ವೀನಸ್, ಮಾರ್ಸ್, ಸೇಟ್ರನ್, ಜುಪಿಟರ್, ಆಯಿತಾ. ಕನ್ನಡದಲ್ಲಿ ಭೂಮಿ, ಶುಕ್ರ, ಮಂಗಳ, ಶನಿ, ಗುರು ಅಂತ 5 ಪ್ಲಾನೆಟ್, 5 ಪ್ಲಾನೆಟ್ ಅಂದರೆ 5 ಗ್ರಹಗಳು ಕೊಟ್ಬಿಟ್ಟು ಅದನ್ನು ಲಾಜಿಕಲ್ ಆರ್ಡ್ರಲ್ಲಿ ಬರೀರಿ ಅಂತ ಕೇಳಿದ್ದೀನಿ, ಆಯಿತಾ. ಸಾಮಾನ್ಯವಾಗಿ ನೀವು ಇಂಟೆಲಿಜೆನ್ಸ್ ಸಾಲ್ವ್ ಮಾಡೋಕ್ಕೆ ಮುಂಚೆನೇ, ಇಂಟೆಲಿಜೆನ್ಸ್ ಸಿಲೆಬಸ್ನ ಸಾಲ್ವ್ ಮಾಡೋಕ್ಕೆ ಮುಂಚೆನೇ ನೀವು ಮ್ಯಾಥ್ಸ್ ಕಂಪ್ಲೀಟ್ ಆಗಿರಬೇಕು ಒಂದು, ಅದಾದಮೇಲೆ ನಿಮ್ಮದು ಜನರಲ್ ನಾಲೆಜ್ ಕಂಪ್ಲೀಟ್ ಆಗಿರಬೇಕು, ಅದಾದಮೇಲೆ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿರಬೇಕು, ಆಯಿತಾ. ಈ 3 ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಇಂಟೆಲಿಜೆನ್ಸ್ನ ಸಾಲ್ವ್ ಮಾಡೋಕೆ ಕೂತ್ಕೊಳ್ಳಿ. ಇಲ್ಲಾಂದರೆ ಈ ಥರ ಎಲ್ಲ ಕ್ವಶನ್ ಬರ್ತಾನೆ, ನೀವು ಜನರಲ್ ನಾಲೆಜ್ ಓದಿಲ್ಲ ಅಂದರೆ ಇದನ್ನೆಲ್ಲ ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಆಯಿತಾ. ಇದೆಲ್ಲ ನಮ್ಗೆ ಗೊತ್ತಿದೆ. ಫಸ್ಟ್ ಏನು ಮಾಡಬೇಕು? ಇದು ಎಷ್ಟಿದೆ ಪ್ಲಾನೆಟ್ಸ್? 8 ಪ್ಲಾನೆಟ್ಸ್ ಇದೆ. 8 ಪ್ಲಾನೆಟ್ಸ್ ಯಾವುದು ಅಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂದ್ಬಿಟ್ಟು 8 ಪ್ಲಾನೆಟ್ ಇದೆ, ಆಯಿತಾ. ಇಂಗ್ಲೀಷಲ್ಲಿ ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸೇಟ್ರನ್, ಯುರೇನಸ್, ನೆಪ್ಚೂನ್ ಅಂದ್ಬಿಟ್ಟು ಇಂಗ್ಲೀಷಲ್ಲೂ ಅಷ್ಟೇ 8 ಪ್ಲಾನೆಟ್ಸ್ ಇದೆ, ಆಯಿತಾ. ಇದು ಆರ್ಡ್ರ್ ಗೊತ್ತಿರಬೇಕು. ಆರ್ಡ್ರ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಸನ್ ಇದೆ ನೋಡಿ, ಸನ್ನು, ಸೂರ್ಯ ಇದ್ದಾನೆ, ಈ ರೀತಿ ಸೂರ್ಯ ಇದ್ದಾನೆ, ಆಯಿತಾ. ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಅಂತ, ಸೂರ್ಯನಿಂದ ಫಸ್ಟ್ ಏನಾಗುತ್ತೆ? ವೀನಸ್, ಅದು ಮರ್ಕ್ಯೂರಿ ಬರುತ್ತೆ ಫಸ್ಟು,
ಮರ್ಕ್ಯೂರಿ ಇದೆ ಆಯಿತಾ. ಫಸ್ಟ್ ಮರ್ಕ್ಯೂರಿ ಅಂದರೆ ಬುಧ ಇದೆ, ಅದಾದಮೇಲೆ ಶುಕ್ರ ಇದೆ, ಬುಧ ಶುಕ್ರ ಶನಿ. ನನಗೆ ಕನ್ನಡದಲ್ಲಿ ಫ್ಲೂಯೆನ್ಸಿ ಇದೆ, ಬುಧ ಶುಕ್ರ ಶನಿ ಭೂಮಿ, ಈ ರೀತಿ ಕನ್ನಡದಲ್ಲಿ ನನಗೆ ಫ್ಲೂಯೆನ್ಸಿ ಇದೆ. ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ ಇರುತ್ತೆ. ಶುಕ್ರ ಅಂದರೆ ವೀನಸ್ಸು, ಅದಾದಮೇಲೆ ಏನು ಬರುತ್ತೆ, ಭೂಮಿ ಬರುತ್ತೆ. ಅದಾದಮೇಲೆ ಏನು ಬರುತ್ತೆ, ಭೂಮಿ ಅಂದರೆ ಅರ್ಥ ಆಯಿತಾ. ಸೂರ್ಯನಿಂದ ಮರ್ಕ್ಯೂರಿ, ವೀನಸ್, ಅರ್ತ್ ಆಯಿತಾ. ಅದಾದಮೇಲೆ ಮಾರ್ಸು, ಜುಪಿಟರ್, ಸೇಟರ್ನ್, ಯುರೇನಸ್, ನೆಪ್ಚ್ಯೂನ್ ಅಂದ್ಬಿಟ್ಟು ಒಂದು ಆರ್ಡರ್ ಬರುತ್ತೆ. ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಅಂದ್ಬಿಟ್ಟು ಈ ರೀತಿ ಗ್ರಹಗಳನ್ನ ಕೊಟ್ಟಿದ್ದಾರೆ ಆಯಿತಾ. ಯಾವ್ಯಾವ ಗ್ರಹ ಸೂರ್ಯನಿಂದ ಯಾವುದು ಹತ್ತಿರದಲ್ಲಿದೆ, ಯಾವುದು ದೂರದಲ್ಲಿದೆ, ಅದ್ರ ಕಾನ್ಸೆಪ್ಟ್ ಏನಾದ್ರು ಗೊತ್ತಿದ್ರೆ, ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನೀವು ಇದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು ಆಯಿತಾ. ನೋಡಿ ಫಸ್ಟ್ ಏನು ಬರುತ್ತೆ, ಇದರಲ್ಲಿ ಏನು ಕೊಟ್ಟಿದ್ದಾನೆ, ಫಸ್ಟ್ ಏನು ಬರುತ್ತೆ, ಅರ್ತ್ ಕೊಟ್ಟಿದ್ದಾನೆ, ವೀನಸ್ ಕೊಟ್ಟಿದ್ದಾನೆ. ಬೆಟರ್ ಬರದೇ ಬಿಡ್ತೀನಿ ನಾನು ಇದನ್ನು ಬರದೇ ಬಿಡ್ತೀನಿ ಆಯಿತಾ. 8 ಪ್ಲಾನೆಟ್ನ ಬರಿತೀನಿ ಆಯಿತಾ. ಫಸ್ಟ್ ಏನಾಗುತ್ತೆ, ಪ್ಲಾನೆಟ್ ನಂಬರ್ 1 ಮರ್ಕ್ಯೂರಿ ಇದೆ, ಕನ್ನಡದಲ್ಲಿ ಬುಧ, ಇಂಗ್ಲೀಷಲ್ಲಿ ಮರ್ಕ್ಯೂರಿ ಆಯಿತಾ. ಅದಾದಮೇಲೆ ಬುಧ ಶುಕ್ರ ಶನಿ, ಬುಧ ಶುಕ್ರ, ಇಂಗ್ಲೀಷಲ್ಲಿ ವೀನಸ್. ಆಮೇಲೆ ಭೂಮಿ ಅರ್ಥ, ಅದಾದಮೇಲೆ ಮಂಗಳ, ಇಂಗ್ಲೀಷಲ್ಲಿ ಮಾರ್ಸ್ ಆಯಿತಾ. ಅದಾದಮೇಲೆ ಗುರು ಅಂದರೆ ಜುಪಿಟರ್, ಅತ್ಯಂತ ದೊಡ್ಡ ಗ್ರಹ ಇದು ಜುಪಿಟರ್ ಆಯಿತಾ. ಅದಾದಮೇಲೆ ಶನಿ, ಇಂಗ್ಲೀಷಲ್ಲಿ ಸ್ಯಾಟ್ರನ್ ಆಯಿತಾ. ನೆಕ್ಸ್ಟ್ ಯುರೇನಸ್ ಆಯಿತಾ, ಯುರೇನಸ್ ಆಯಿತಾ. ಅದಾದಮೇಲೆ ನೆಪ್ಚ್ಯೂನ್, ಕನ್ನಡದಲ್ಲಿ ಬರೆಯೋದು ಒಂದು ಸ್ವಲ್ಪ ಕಷ್ಟ ಇದೆ, ನೆಪ್ಚ್ಯೂನ್ ಆಯಿತಾ. ಇದು 8 ಗ್ರಹಗಳು. ಫಸ್ಟು ಸೂರ್ಯನ ಅತ್ಯಂತ ಸಮೀಪ ಇರೋದು ಬುಧ ಆಯಿತಾ. ಅದಾದಮೇಲೆ ಶುಕ್ರ ಆಯಿತಾ. ಅದಾದಮೇಲೆ ಭೂಮಿ, ಅದಾದಮೇಲೆ ಮಂಗಳ, ಅದಾದಮೇಲೆ ಗುರು, ಅದಾದಮೇಲೆ ಶನಿ, ಅದಾದಮೇಲೆ ಯುರೇನಸ್, ಅದಾದಮೇಲೆ ನೆಪ್ಚ್ಯೂನ್, ಅದಾದಮೇಲೆ ಅಷ್ಟೇ. ಅದು ಮತ್ತು ಫ್ಲೂಟೋ ಅಂತ ಇತ್ತು, ಅದನ್ನು ಗ್ರಹದಿಂದ ಆಚೆ ತೆಗೆದುಹಾಕಿದ್ದಾರೆ ಆಯಿತಾ. ಈ ರೀತಿ ನಮಗೆ ಗೊತ್ತಿರಬೇಕು, ಜನರಲ್ ನಾಲೆಜ್ ಗೊತ್ತಿರೋ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದೇನೆ ಅರ್ತ್. ಈ ಕ್ವಶನ್ ಬನ್ನಿ ವಾಪಸ್, ಕ್ವಶನ್ ಬಂದರೆ ಕ್ವಶನ್ ಏನು ಕೊಟ್ಟಿದ್ದೇನೆ, ಅರ್ತು, ವೀನಸ್ಸು, ಮಾರ್ಸು, ಸ್ಯಾಟ್ರನ್, ಜುಪಿಟರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯಾವುದಾಗುತ್ತೆ, ಫಸ್ಟು ವೀನಸ್ ಅಂತ ತಗೊಳ್ಳಿ. ಯಾಕೆಂದರೆ ಮರ್ಕ್ಯೂರಿ ಕೊಟ್ಟಿಲ್ಲ, ಮರ್ಕ್ಯೂರಿ ಕೊಟ್ಟಿರೋದ್ರಿಂದ ಫಸ್ಟ್ ಏನಾಗುತ್ತೆ, ವೀನಸ್ ಬರುತ್ತೆ. ವೀನಸ್ ಕನ್ನಡದಲ್ಲಿ ಶುಕ್ರ ಆಯಿತಾ. ಇದು ಸೀರಿಯಲ್ ನಂಬರ್ ಏನಿದೆ, ಸೀರಿಯಲ್ ನಂಬರ್ 2 ಇದೆ ಆಯಿತಾ. ಸೀರಿಯಲ್ ನಂಬರ್ 2 ಅಂದರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇವೆರಡರಲ್ಲಿ ಒಂದಾಗುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ಅದಾದಮೇಲೆ ವೀನಸ್ ಆಯಿತು. ಅದಾದಮೇಲೆ ಅರ್ತ್ ಕೊಟ್ಟಿದ್ದಾನಾ, ಅರ್ತ್ ಇದೆ, ಭೂಮಿ ಇದೆ, ಅರ್ತ್ ಕನ್ನಡದಲ್ಲಿ ಭೂಮಿ. ಇದು ಸೀರಿಯಲ್ ನಂಬರ್ ಎಷ್ಟಿದೆ, ಸೀರಿಯಲ್ ನಂಬರು 1 ಇದೆ ಆಯಿತಾ. 2 1 ನೋಡಿ, 2 3 ಐತೆ, ಸೊ ಇದೆಲ್ಲ ಆನ್ಸರ್. ಇಲ್ಲಿ 2 1 ಇದೆ, ಇದು ಆನ್ಸರ್ ಆಗುತ್ತೆ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ ಬರುತ್ತೆ ಆಯಿತಾ. ಎಕ್ಸಾಂಪಲ್ ಆ ಥರ ಮಾಡಿ, ಗೊತ್ತಾದ ತಕ್ಷಣ ಮುಂದೆ ಕಂಟಿನ್ಯೂ ಬೇಡ, ಡೈರೆಕ್ಟ್ OMR ಶೀಟಲ್ಲಿ ಮಾರ್ಕ್ ಮಾಡಿ. ನೆಕ್ಸ್ಟ್ ನೋಡಿ, ಅರ್ಥ ಆಯಿತು, ಮಾರ್ಕ್ಸ್ ಕೊಟ್ಟಿದ್ದಾನಾ, ಮಾರ್ಕ್ಸ್ ಇದೆ. ನೆಕ್ಸ್ಟು ಮಾರ್ಸ್ ಅಂದರೆ ಮಂಗಳ, ಮಾರ್ಕ್ಸ್ ಸೀರಿಯಲ್ ನಂಬರ್ ಏನಿದೆ, 3 ಇದೆ. ಮಾರ್ಕ್ಸ್ ಮುಗೀತು, ಎಲ್ಲಿತ್ತು, ಮಾರ್ಕ್ಸ್ ಮುಗೀತು. ಅದಾದಮೇಲೆ ಗುರು ಕೊಟ್ಟಿದ್ದಾನೆ, ಜುಪಿಟರ್ ಕೊಟ್ಟಿದ್ದಾನೆ, ಗುರು ಇದೆ, ಗುರು ಅಂದರೆ ಜುಪಿಟರ್ ಕನ್ನಡದಲ್ಲಿ ಗುರು. ಇದು ಸೀರಿಯಲ್ ನಂಬರ್ ಏನಿದೆ, ಗುರುದು 5 ಇದೆ, ಗುರು ಆಯಿತು. ನೆಕ್ಸ್ಟು ಶನಿ ಕೊಟ್ಟಿದ್ದಾನೆ, ಸೇಟ್ರನ್ ಶನಿ ಕೊಟ್ಟಿದ್ದಾನೆ ಆಯಿತಾ. ಸೇಟ್ರನ್ ಶನಿ ಇದೆ ಆಯಿತಾ. ಶನಿದು ಏನಿದೆ, ಸೀರಿಯಲ್ ನಂಬರು 4 ಇದೆ ಆಯಿತಾ. ಈ ಥರ ಲಾಜಿಕಲ್ ಆರ್ಡ್ರಲ್ಲಿ ನಾವು ಬರೀಬೇಕು ಆಯಿತಾ. ನೋಡಿ 2 1 3 5 4, 2 1 3 5 4 ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 3ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 4ಅಲ್ಲಿ
ಇಲ್ಲೂ ಅಷ್ಟೇ ಬಾಡಿ ಪಾರ್ಟ್ಸ್ ಕೊಟ್ಬಿಟ್ಟು ಅದನ್ನು ಲಾಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದಾನೆ. ಶೋಲ್ಡರ್ ಕೊಟ್ಟಿದ್ದಾನೆ, ಭುಜ, ತಿಗ್, ತೊಡೆ, ಸ್ಟೊಮಕ್, ಹೊಟ್ಟೆ, ಚೆಸ್ಟ್, ಎದೆ, ಫೇಸ್, ಮುಖ, ನೆಕ್, ಕುತ್ತಿಗೆ. ಯಾವ ರೀತಿ ಅರೇಂಜ್ ಮಾಡ್ತೀರಾ ಅಂದರೆ ಹೈಟ್ ವೈಸ್ ಅರೇಂಜ್ ಮಾಡಿ. ಹೈಟ್ ಫಸ್ಟ್ ಏನು ಕಾಣಿಸುತ್ತೆ? ಫೇಸು, ಆಯಿತಾ? ಫಸ್ಟು ಮುಖ ಕಾಣಿಸುತ್ತೆ, ಆಯಿತಾ? ಫಸ್ಟು ಫೇಸ್, ಕನ್ನಡದಲ್ಲಿ ಮುಖ, ಆಯಿತಾ? ಮುಖ ಅದ್ರದ್ದೇನಿದೆ ಫೇಸ್ದು ಸೀರಿಯಲ್ ನಂಬರು 5 ಬರುತ್ತೆ, ಆಯಿತಾ? 5 1 2 3 ಕಡೆ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಫೇಸ್ ಆದಮೇಲೆ ಏನು ಬರುತ್ತೆ? ಫೇಸ್ ಆದಮೇಲೆ ಶೋಲ್ಡರ್ ಬರುತ್ತಾ, ನೆಕ್ ಬರುತ್ತಾ? ಮುಖ ಆದಮೇಲೆ ಶೋಲ್ಡರ್ ಬರುತ್ತಾ, ನೆಕ್ ಬರುತ್ತಾ? ಮುಖದ ಕೆಳಗಡೆ ನೆಕ್ ಇದೆ, ಆಯಿತಾ? ನೆಕ್ ಅಂದರೆ ಕುತ್ತಿಗೆ. ನೆಕ್ ಬರ್ಕೊಳ್ಳಿ, ನೆಕ್, ಕುತ್ತಿಗೆ, ಆಯಿತಾ? ಇದ್ರದ್ದೇನು ಸೀರಿಯಲ್ ನಂಬರು 6 ಇದೆ, ಆಯಿತಾ? 5 6 ಇದೆಯಾ? 5 6 ಏನು ಮಾಡೋಕ್ಕಾಗಲ್ಲ, ಆಯಿತಾ? ಕುತ್ತಿಗೆ ಆದಮೇಲೆ ಶೋಲ್ಡರ್ ಬರುತ್ತೆ, ಆಯಿತಾ? ಶೋಲ್ಡರ್ ಅಂದರೆ ಭುಜ, SHOULDR, ಶೋಲ್ಡರ್, ಕನ್ನಡದಲ್ಲಿ ಭುಜ. ಇದ್ರ ಸೀರಿಯಲ್ ನಂಬರ್ ಎಷ್ಟಿದೆ? 1 ಇದೆ. 561 ಎರಡಿದೆ ಇಲ್ಲಿ ನೋಡಿ, 561 561. ನೆಕ್ಸ್ಟ್ ಹೋಗಿ, ಆಯಿತಾ? ಅದಾದ್ಮೇಲೆ ಭುಜ ಆದಮೇಲೆ ಏನಾಗಿ ಬರುತ್ತೆ? ಭುಜ ಆದಮೇಲೆ ಏನು ಬರುತ್ತೆ? ಚೆಸ್ಟ್ ಬರುತ್ತೆ. ಭುಜ ಆದಮೇಲೆ ಚೆಸ್ಟ್ ಅಥವಾ ಎದೆ ಬರುತ್ತೆ, ಆಯಿತಾ? ಭುಜ, ಚೆಸ್ಟ್, ಕನ್ನಡದಲ್ಲಿ ಎದೆ. ಸೀರಿಯಲ್ ನಂಬರ್ ಎಷ್ಟಿದೆ ಚೆಸ್ಟ್ದು? 4 ಇದೆ, ಆಯಿತಾ? ಈಗ ನೋಡಿ 5614 5634 5612. ಸೊ ಆನ್ಸರ್ ಏನಾಗುತ್ತೆ? 5614 ಆನ್ಸರ್ ಏನಾಗುತ್ತೆ? ಆನ್ಸರ್ ಎ ಆಗುತ್ತೆ, ಆಯಿತಾ? ಎಕ್ಸಾಮಲ್ಲಿ ಡೈರೆಕ್ಟಾಗಿ OMR ಶೀಟಲ್ಲಿ ಮಾರ್ಕ್ ಮಾಡಿ. ಚೆಸ್ಟ್ ಆದಮೇಲೆ ಏನಾಗುತ್ತೆ? ಚೆಸ್ಟ್ ಆದಮೇಲೆ ನೆಕ್ಸ್ಟು ಸ್ಟೊಮಕ್, ಹೊಟ್ಟೆ ಬರುತ್ತೆ, ಆಯಿತಾ? ನೆಕ್ಸ್ಟು ಸ್ಟೊಮಕ್. ಏನು ಸುಮ್ಮನೆ ಟೈಮ್ ವೇಸ್ಟ್ ಅನ್ಕೋತೀನಿ. ಸ್ಟಾಪ್ ಮಾಡಿ ಅಂದರೆ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ, ಆಯಿತಾ? ಇದೆಲ್ಲ ಸುಮ್ಮನೆ ಟೈಮ್ ಪಾಸ್ ಅನಿಸುತ್ತೆ. ಹೊಟ್ಟೆ ಸೀರಿಯಲ್ ನಂಬರ್ ಎಷ್ಟಿದೆ? 3 ಇದೆ, ಆಯಿತಾ? 3 ಇದೆ. ನೆಕ್ಸ್ಟ್ ಏನು ಬರುತ್ತೆ? ಸ್ಟೊಮಕ್ ಆದಮೇಲೆ ಏನು ಬರುತ್ತೆ? ಹೊಟ್ಟೆ ಆದಮೇಲೆ ಏನು ಬರುತ್ತೆ? ತೊಡೆ, ತಿಗ್, ತೊಡೆ. ಇದ್ರ ಸೀರಿಯಲ್ ನಂಬರ್ ಎಷ್ಟಿದೆ? ತಿಗ್ದು 2 ಇದೆ, ಆಯಿತಾ? 561432 ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಕಿಲೋಗ್ರಾಮು, ಗ್ರಾಮು, ಕ್ವಿಂಟಾಲು, ಡೆಸಿಗ್ರಾಮು, ಮಿಲಿಗ್ರಾಮ್ ಅಂತ ಕೊಟ್ಬಿಟ್ಟು ಲಾಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದೀನಿ, ಆಯಿತಾ? ಫಸ್ಟ್ ಏನು ಬರುತ್ತೆ? ಫಸ್ಟು ತುಂಬ ಚಿಕ್ಕದು ಯಾವುದು? ತುಂಬ ಚಿಕ್ಕದು ಮಿಲಿಗ್ರಾಮ್ ಬರುತ್ತೆ, ಆಯಿತಾ? ಫಸ್ಟು ಮಿಲಿಗ್ರಾಮ್ ಬರ್ಕೊಳ್ಳಿ. ಅದೇನು ಕನ್ನಡದಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಫಸ್ಟು ಮಿಲಿಗ್ರಾಮ್, ಆಯಿತಾ? ಹೋಗಲಿ ಬರೀತೀನಿ ಬಿಡಿ. ಮಿಲಿಗ್ರಾಮ್, ಆಯಿತಾ? ಸೀರಿಯಲ್ ನಂಬರ್ ಎಷ್ಟಿದೆ? 5 ಇದೆ. ಅದಾದಮೇಲೆ ಮಿಲಿಗ್ರಾಮ್ಗಿಂತ ನೆಕ್ಸ್ಟ್ ದೊಡ್ಡದು ಯಾವುದು? ಮಿಲಿಗ್ರಾಮ್ಗಿಂತ ನೆಕ್ಸ್ಟ್ ದೊಡ್ಡದು ಡೆಸಿಗ್ರಾಮ್ ಬರುತ್ತೆ, ಆಯಿತಾ? ಡೆಸಿಗ್ರಾಮ್ ಮಿಲಿಗ್ರಾಮ್ಗಿಂತ ಒಂದು ಸ್ವಲ್ಪ ದೊಡ್ಡದು, ಆಯಿತಾ? ಕನ್ನಡದಲ್ಲೂ ಹಂಗೆ ಇದೆ, ಡೆಸಿಗ್ರಾಮ್, ಆಯಿತಾ? ಸೀರಿಯಲ್ ನಂಬರು 4 ಇದೆ, ಆಯಿತಾ? ಚೆಕ್ ಮಾಡಿ. 54 52 ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ, ಆಯಿತಾ? 54 ಇದೆ. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ನೀವು, ಆಯಿತಾ? ಅದಾದಮೇಲೆ ಏನು ಬರುತ್ತೆ? ಡೆಸಿಗ್ರಾಮ್ ಆದಮೇಲೆ ಗ್ರಾಮ್ ಬರುತ್ತೆ. ಗ್ರಾಮ್ ಸೀರಿಯಲ್ ನಂಬರ್ ಎಷ್ಟಿದೆ? ಗ್ರಾಮ್ದು 2 ಇದೆ, ಆಯಿತಾ? ಗ್ರಾಮ್ ಆದಮೇಲೆ ಏನು ಬರುತ್ತೆ? ಕಿಲೋಗ್ರಾಮ್ ಬರುತ್ತೆ. ಕಿಲೋಗ್ರಾಮ್, ಆಯಿತಾ? ಸೀರಿಯಲ್ ನಂಬರ್ ಎಷ್ಟಿದೆ? 1 ಇದೆ, ಆಯಿತಾ? ಕಿಲೋಗ್ರಾಮ್ ಆದಮೇಲೆ ಕ್ವಿಂಟಾಲ್ ಬರುತ್ತೆ. 1 ಕ್ವಿಂಟಾಲ್ ಅಂತ ಹೇಳಲ್ವಾ? ಕ್ವಿಂಟಾಲ್ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ, ಕ್ವಿಂಟಾಲ್ ಅಂದರೆ ಕ್ವಿಂಟಾಲೇ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ಕೊತಾ ಇರ್ತೀವಿ, 1 ಕ್ವಿಂಟಾಲ್ ಇದೆಯಾ ಅಂತ. ಸೀರಿಯಲ್ ನಂಬರು 3. 1 ಕ್ವಿಂಟಾಲ್ ಇದೆಯಾ ಅಂತ ಆಡ್ಕೊಳ್ತಾ ಇರ್ತೀವಲ್ಲ ನಾವು ದಪ್ಪಕ್ಕಿದ್ರೆ. ಆಲ್ಮೋಸ್ಟ್ ನಾನೇ ಇದ್ದೀನಿ. ನವೋದಯ ಕೋಚಿಂಗ್ ಶುರು ಮಾಡಾದ್ಮೇಲೆ ಆನ್ಲೈನಲ್ಲಿ ಯಾವಾಗ ಶುರು ಮಾಡಿದೆ ಟೈಮಿಂಗ್ಸ್ ಎಲ್ಲ ಬದಲಾಗೋಯ್ತು. ವಾಕಿಂಗ್ ಮಾಡೋದು ನಿಲ್ಲಿಸ್ದೆ, ಜಾಗಿಂಗ್ ಮಾಡೋದು ನಿಲ್ಲಿಸ್ದೆ, ಎಕ್ಸಸೈಸ್ ಮಾಡೋದು ನಿಲ್ಲಿಸ್ದೆ, ಆಯಿತಾ? ಸಿಕ್ಕಾಪಟ್ಟೆ ತಿನ್ನೋದೆಲ್ಲ ಜಾಸ್ತಿ ಆಯಿತು ಸ್ಟ್ರೆಸ್ಗೆ, ಆಯಿತಾ? ಆಲ್ಮೋಸ್ಟು
10 ತಿಂಗಳಲ್ಲಿ 15 kg ವೆಯ್ಟ್ ಜಾಸ್ತಿ ಆಗಿದೆ ನನಗೆ. ಈಗಲೂ ಹಂಗಿದೆ. ಆಲ್ಮೋಸ್ಟು ಎಷ್ಟು 15 19 kg ಏನೋ ಜಾಸ್ತಿ ಆಗಿರೋದು. 70 70 kg ಇದ್ದೆ. 68 70 ನಂದು ನಾರ್ಮಲ್ ವೆಯ್ಟು. ಆಲ್ಮೋಸ್ಟ್ ಈಗ 89 ಇದ್ದೀನಿ. ಇನ್ನೂ ಕಡಿಮೆ ಆಗಿಲ್ಲ. ವಾಕಿಂಗ್ ಹೋಗೋಕ್ಕೆ ಶುರು ಮಾಡಿದ್ದೀನಿ, ಇನ್ನೂ ಕಡಿಮೆ ಆಗಿಲ್ಲ. ಆಲ್ಮೋಸ್ಟ್ 89. ನಾನೇನೋ ವಾಕಿಂಗ್ ಮಾಡೋದೇನಾರ ವಾಪಸ್ ಶುರು ಮಾಡಲಿಲ್ಲ ಅಂದರೆ ನಾನು 1 ಕ್ವಿಂಟಲ್ ದಾಟ್ಬಿಡುವೆ. 1 ಕ್ವಿಂಟಲ್ನ ದಾಟ್ಬಿಡುವೆ. ಸಾಮಾನ್ಯವಾಗಿ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಆಡ್ಕೊಳ್ತಾ ಇರ್ತೀನಿ, ಏನಿದು 1 ಕ್ವಿಂಟಲ್ ಇದೆಯಾ ನೀನು? 1 ಕ್ವಿಂಟಾಲ್ ಅಂದರೆ ನನ್ನ ಹೈಟ್ಗೆ ಅರೌಂಡು 65ಇಂದ 70 kg ಇರಬೇಕು. ಅದಕ್ಕಿಂತ ನಾನು ಜಾಸ್ತಿ ಒಂದು 20 ಅರೌಂಡ್ 19-20 kg ಜಾಸ್ತಿ ಇದ್ದೀನಿ ಅಂದರೆ 19 kg ವೆಯ್ಟ್ನ ಪ್ರತಿದಿನ ಪ್ರತಿ ಕ್ಷಣ ಒತ್ಕೊಂಡು ತಿರುಗಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? 19 kg ಎಕ್ಸ್ಟ್ರಾ ವೆಯ್ಟ್ನ ಪ್ರತಿದಿನ ಪ್ರತಿ ಕ್ಷಣ ಒತ್ಕೊಂಡು ತಿರುಗಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೊಂಥರ ಒಂದು 20 kg ಕುರಿನೋ ಹಂದಿ ಮರಿನೋ ಹಿಂಗೆ ಎತ್ಕೊಂಡು ತಿರುಗಾಡ್ದಂಗೆ, ಕಂಕ್ಳ ಹಾಕೊಂಡು ತಿರುಗಾಡ್ದಂಗೆ ಆಯಿತಾ? ಇದೆಲ್ಲ ಎಕ್ಸ್ಟ್ರಾ ವೆಯ್ಟ್ ಇದ್ದಂಗೆ. ಆದಷ್ಟು ಎಲ್ಲ ನಾವು ಜೀವನದಲ್ಲಿ ಏನೋ ಸರಿಯಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ಹೆಲ್ತ್ ಮೇಂಟೈನ್ ಮಾಡಬೇಕು. ಹೆಲ್ತ್ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ರೇಷಿಯೋ ಅಂತ ಏನೋ ಬರುತ್ತೆ. ಇಷ್ಟು ಹೈಟ್ ಇದ್ದರೆ ಇಷ್ಟು ವೆಯ್ಟ್ ಇದೆ, ಇಷ್ಟು ಹೈಟ್ ಇದ್ದರೆ ಇಷ್ಟು ವೆಯ್ಟ್ ಇರಬೇಕು ಅಂತ ಇರುತ್ತೆ. ಅದನ್ನು ಮೇಂಟೈನ್ ಮಾಡಬೇಕು. ಏನು ಅಚೀವ್ ಮಾಡ್ತೀವೋ ಬಿಡ್ತಿಲ್ಲೋ ಫಸ್ಟು ಬಾಡಿ ಕಂಟ್ರೋಲ್ ಮಾಡಬೇಕು. ಬಾಡಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಆಯಿತಾ? ಸೊ ಈ ರೀತಿ ಬರುತ್ತೆ 5 4 2 1 3 5 4 2 1 3. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 5ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಸಿಟಿ, ಕಂಟ್ರಿ, ರೂಮು, ಫ್ಲ್ಯಾಟು, ಬಿಲ್ಡಿಂಗ್, ನಗರ, ದೇಶ, ಕೊಠಡಿ, ಫ್ಲ್ಯಾಟು, ಕಟ್ಟಡ ಅಂತ ಕೊಟ್ಬಿಟ್ಟು ಲಾಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದ್ದೀನಿ ಆಯಿತಾ? ಫಸ್ಟ್ ಯಾವ್ದು ಬರುತ್ತೆ? ಸಿಟಿ, ಕಂಟ್ರಿ, ರೂಮು, ಫ್ಲ್ಯಾಟು, ಬಿಲ್ಡಿಂಗು. ಫಸ್ಟು ರೂಮ್ ಬರುತ್ತೆ. ರೂಮು ಅತ್ಯಂತ ಚಿಕ್ಕದು. ಫಸ್ಟ್ ಏನಾಗುತ್ತೆ? ರೂಮ್ ಅಂತ ಬರ್ಕೊಳ್ಳಿ. ಫಸ್ಟು ರೂಮ್ ಬರುತ್ತೆ. ಕನ್ನಡದಲ್ಲಿ ಏನಂತ? ಕೊಠಡಿನ. ಕೊಠಡಿ ಆಯಿತಾ? ಸೀರಿಯಲ್ ನಂಬರ್ ಎಷ್ಟಿದೆ? 3 ಇದೆ ಆಯಿತಾ? ರೂಮ್ ಆದಮೇಲೆ ಏನು ಬರುತ್ತೆ? ರೂಮ್ ಆದಮೇಲೆ ಫ್ಲ್ಯಾಟ್ ಬರುತ್ತೆ ಆಯಿತಾ? ಫ್ಲ್ಯಾಟ್ ಒಳಗಡೆ ರೂಮ್ ಇರೋದು ಫ್ಲ್ಯಾಟ್. ಕನ್ನಡದಲ್ಲೂ ಫ್ಲ್ಯಾಟ್ ಅಂತ ಇದೆ ಆಯಿತಾ? ಬಹುಮಹಡಿ ಕಟ್ಟಡ ಆಯಿತಾ? ಮಲ್ಟಿ ಸ್ಟೋರಿ ಬಿಲ್ಡಿಂಗಲ್ಲಿ ಫ್ಲ್ಯಾಟ್ಗಳೆಲ್ಲ ಇರುತ್ತೆ. ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ಮನೆಗಳಿರುತ್ತೆ. ಇದ್ರ ಸೀರಿಯಲ್ ನಂಬರು 4 ಆಯಿತಾ? 3 4 ಎಲ್ಲಿದೆ? ನೆಕ್ಸ್ಟು ಫ್ಲ್ಯಾಟ್ ಆದಮೇಲೆ ಏನು ಬರುತ್ತೆ? ಬಿಲ್ಡಿಂಗ್ ಬರುತ್ತೆ. ಬಿಲ್ಡಿಂಗಲ್ಲಿ ನಂಬರ್ ಆಫ್ ಫ್ಲ್ಯಾಟ್ಸ್ ಇರುತ್ತೆ ಆಯಿತಾ? ಒಂದು ದೊಡ್ಡ ಕಟ್ಟಡದಲ್ಲಿ ನಂಬರ್ ಆಫ್ ಫ್ಲ್ಯಾಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ? ಬಿಲ್ಡಿಂಗ್ ಬರುತ್ತೆ ಅಥವಾ ಕಟ್ಟಡ. ಬಿಲ್ಡಿಂಗ್ ಏನಿದೆ? ಸೀರಿಯಲ್ ನಂಬರು 5 ಬರುತ್ತೆ. 3 4 5 ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಬರುತ್ತೆ ಇದಕ್ಕೆ. ಆನ್ಸರ್ 3 4 5 ಆಯಿತಾ? ಆನ್ಸರು ಡಿ ಬರುತ್ತೆ ಆಯಿತಾ? ಬಿಲ್ಡಿಂಗ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಬಿಲ್ಡಿಂಗ್ ಆದಮೇಲೆ ಸಿಟಿ ಬರುತ್ತೆ. ಸಿಟಿ ಕನ್ನಡದಲ್ಲಿ ನಗರ ಆಯಿತಾ? ಸಿಟಿ ಅದು ಸೀರಿಯಲ್ ನಂಬರ್ 1. ಸಿಟಿ ಆದಮೇಲೆ ಕಂಟ್ರಿ ಬರುತ್ತೆ. ನೆಕ್ಸ್ಟು ಕಂಟ್ರಿ ಅಂದರೆ ದೇಶ. ಇದೆಷ್ಟಿದೆ? ಸೀರಿಯಲ್ ನಂಬರು 2 ಬರುತ್ತೆ ಆಯಿತಾ? ಸೊ 1 2 ಅಂತ ಹಾಕೊಳ್ಳಿ ಆಯಿತಾ? ದೇಶದೊಳಗಡೆ ಸಿಟಿ, ನಗರ. ಸಿಟಿ ಒಳಗಡೆ ಬಿಲ್ಡಿಂಗ್ ಇರುತ್ತೆ, ಬಿಲ್ಡಿಂಗ್ ಒಳಗಡೆ ಫ್ಲ್ಯಾಟ್ ಇರುತ್ತೆ, ಫ್ಲ್ಯಾಟ್ ಒಳಗಡೆ ರೂಮ್ ಇರುತ್ತೆ ಆಯಿತಾ? ಆನ್ಸರ್ ಏನು ಬರುತ್ತೆ? 3 4 5 1 2 3 4 5 1 2 ಆನ್ಸರ್ ಇರುತ್ತೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಇನ್ಫ್ಯಾಂಟು, ಓಲ್ಡ್ ಏಜು, ಅಡಾಲ್ಸೆನ್ಸ್, ಅಡಲ್ಟು, ಚೈಲ್ಡ್ಹುಡ್ ಅಂತ ಕೊಟ್ಟಿರೋ. ಕನ್ನಡದ ಶಿಶು, ವೃದ್ಧಾಪ್ತ, ಹದಿಹರೆಯದವರು, ವಯಸ್ಕ, ಬಾಲ್ಯ ಅಂತ ಕೊಟ್ಬಿಟ್ಟು ಅದನ್ನು ಲಾಜಿಕಲ್ ಆರ್ಡ್ರಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡುತ್ತೆ? ಫಸ್ಟು ಇನ್ಫ್ಯಾಂಟ್ ಬರುತ್ತೆ. ಫಸ್ಟ್ ಏನಾಗುತ್ತೆ? ಇನ್ಫ್ಯಾಂಟು ಎಳೆ ಪಾಪು, ಇನ್ಫ್ಯಾಂಟ್ ಆಯಿತಾ? ಕನ್ನಡದಲ್ಲಿ ಶಿಶು ಆಯಿತಾ? ಅದು ಒಂದು ನಂಬರ್ 1 ಆಗುತ್ತೆ. ಸೀರಿಯಲ್ ನಂಬರ್ 1 ಇದೆ. ಅದಾದಮೇಲೆ ಏನಾಗುತ್ತೆ? ಅದಾದಮೇಲೆ ಚೈಲ್ಡ್ ಬರುತ್ತೆ. ಚೈಲ್ಡ್ಹುಡ್ ಅಥವಾ ಚೈಲ್ಡ್ಹುಡ್, ಇದು ಚೈಲ್ಡು ಅಥವಾ ಚೈಲ್ಡ್ಹುಡ್ಡು ಆಯಿತಾ? ಬಾಲ್ಯ ಇದು ಸೀರಿಯಲ್ ನಂಬರು 5 ಇದೆ. ನೆಕ್ಸ್ಟ್ ಅದಾದಮೇಲೆ ಏನು ಬರುತ್ತೆ? ಅಡೋಲ್ಸೆನ್ಸ್ ಆಯಿತಾ? ಇದು ಹದಿಹರೆಯರು ಆಯಿತಾ? ಸೀರಿಯಲ್ ನಂಬರು 3. ಅದಾದಮೇಲೆ ಏನು ಬರುತ್ತೆ? ಅಡಲ್ಟ್ ಅಂದರೆ ವಯಸ್ಕ ಬರುತ್ತೆ ಆಯಿತಾ? ಅದ್ರ ಸೀರಿಯಲ್ ನಂಬರು 4 ಇದೆ ಆಯಿತಾ? ಅದಾದಮೇಲೆ ಓಲ್ಡ್ ಏಜ್ ಆಯಿತಾ?
ವೃದ್ಧಾಪ್ಯ ವೃದ್ಧಾಪ್ಯ ಸೀರಿಯಲ್ ನಂಬರು 2 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಇದಕ್ಕೆ ಆನ್ಸರ್ ಬಿ 1 5 3 4 2 1 5 3 4 2 ಆಯಿತಾ. ಸಾಮಾನ್ಯವಾಗಿ ಒಂದು ಪ್ರಾವರ್ಬ್ ಇದೆ, ಬಾಲ್ಯ ಮತ್ತು ವೃದ್ಧಾಪ್ಯನ ಹಳ್ಳಿಲಿ ಕಳಿಬೇಕು ಅಂತ. ಬಾಲ್ಯ ಅಂದರೆ ಚೈಲ್ಡ್ಹುಡ್ಡು, ಓಲ್ಡ್ ಏಜ್, ವೃದ್ಧಾಪ್ಯ ಇವೆರಡು ಹಳ್ಳಿಲಿ ಕಳೆದ್ರೆ ಅವ್ರ ಜೀವನ ಚೆನ್ನಾಗಿದೆ ಅಂತ ಅರ್ಥ. ಅದಕ್ಕೋಸ್ಕರನೇ ಏನದು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರು ಇದ್ದೀರಾ ಸಿಟಿಲಿ ಯಾರ್ಯಾರು ವರ್ಕ್ ಮಾಡ್ತಾರಲ್ಲ, ವಾಪಸ್ ಹಳ್ಳಿಗೆ ಬನ್ನಿ. ಹಳ್ಳಿಗೆ ಬಂದು ಪ್ರತಿಯೊಂದು ಹಳ್ಳಿನೂ ಇಂಪ್ರೂವ್ ಮಾಡಿ. ಎಜುಕೇಷನ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಮಿಕ್ಕದೆಲ್ಲ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಗ್ರಾಮ ಪಂಚಾಯತ್ ಇದೆ, ಅದ್ರ ಮುಖಾಂತರ ಹಳ್ಳಿನ ಉದ್ಧಾರ ಮಾಡಿ ನಗರದಲ್ಲಿ ಹೋಗಿ ಜೀವನನ ಅಂತ್ಯ ಕಳೆಯೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಆಯಿತಾ. ಏನಕ್ಕೆ ಅಂದರೆ ನಗರ ಅಂದರೆ ಎಲ್ಲ ನೋಡಿರ್ತಾರೆ, ಅರ್ಧ ಜೀವನ ಟ್ರಾಫಿಕಲ್ಲಿ ಹೊರಟೋಗುತ್ತೆ ಆಯಿತಾ. ಸುಮ್ಮನೆ ಯಾಕೆ ಬಸ್ಸಲ್ಲಿ ರೋಡಲ್ಲಿ ಅರ್ಧ ಜೀವನ ಮುಗಿಸ್ಕೊಬಿಡ್ತೀರ. ಅದ್ರ ಬದಲು ನಿಮಗೇನು ಏನಕ್ಕೆ ಜನಗಳು ಸಾಮಾನ್ಯವಾಗಿ ಊರು ಬಿಟ್ಟು ಹೋಗೋದು ಏನಕ್ಕೆ ಅಂದರೆ, ಒಂದು ಎಜುಕೇಷನ್ಗೋಸ್ಕರ ಹೋಗ್ತಾರೆ. ಎಜುಕೇಷನ್, ಇನ್ನೊಂದು ಜಾಬು ಆಯಿತಾ. ಜಾಬು ಮತ್ತು ಎಜುಕೇಷನ್ ಎರಡು ಹಳ್ಳಿಗಳಲ್ಲೇ ಸಿಕ್ಕರೆ ಯಾರೂ ಊರು ಬಿಟ್ಟು ಹೋಗಲ್ಲ. ಆದ್ದರಿಂದ ಆದಷ್ಟು ನೀವೇ ಆಂಟ್ರಪ್ರಿನರ್ ಆಗಿ ಜಾಬ್ನ ಕ್ರಿಯೇಟ್ ಮಾಡಿ 4 ಜನಕ್ಕೆ ಕೆಲಸ ಕೊಟ್ಟು ನೀವು ಹಳ್ಳಿಲಿ ಬೇರೆಯವ್ರನ್ನೂ ಹಳ್ಳಿಗೆ ಕರ್ಕೊಬರ್ರಿ ಆಯಿತಾ. ಇದನ್ನು ಗ್ರಾಮಗಳಿಗೆ ಹಿಂತಿರುಗಿ ಅಂತ ಹೇಳ್ಬೋದು. ನೀವೆಲ್ಲ ಕೇಳಿರ್ತೀರ ವೇದಗಳಿಗೆ ಹಿಂತಿರುಗಿ ಅಂತ, ಆ ಥರ ಅಲ್ಲ, ಅದಿರಲಿ ಅದು ಸೈಡಲ್ಲೇ. ಫಸ್ಟು ನಾವು ಗ್ರಾಮಗಳಿಗೆ ಹಿಂತಿರುಗಿ ಅನ್ನೋ ಸ್ಲೋಗನ್ನಲ್ಲಿ ಸಿಟಿಲಿರೋರೆಲ್ಲ ವಾಪಸ್ಸು ಹಳ್ಳಿಗೆ ಬಂದು ಸೆಟ್ಲಾಗಿ ಆಯಿತಾ. ಈಗೇನಾಗಿದೆ, ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ನೋಡ್ತೀವಲ್ಲ, ಎಲ್ಲ ಆಲ್ಮೋಸ್ಟ್ ಓಲ್ಡ್ ಏಜ್ ಇದಾಗಿದೆ, ವೃದ್ಧಾಶ್ರಮ ಆಗಿಬಿಟ್ಟಿದೆ ಪ್ರತಿಯೊಂದು ಹಳ್ಳಿಗಳೆಲ್ಲ. ಎಲ್ಲ ಮನೆ ಬಿಟ್ಟು ಹೋಗಿ ಸಿಟಿಲಿ ವಾಸ ಮಾಡ್ತಾಯಿದ್ದಾರೆ. ಈ ಥರ ಆಗಿ ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಆಗ್ಬಿಟ್ಟಿದೆ. ಹಳ್ಳಿಲಿ ಅಪ್ಪ ಅಮ್ಮ ಅಜ್ಜಿ ತಾತ ಅಂಥವ್ರೇ ಇರೋದು. ಎಲ್ಲ ಚಿಕ್ಕ ಮಕ್ಕಳು, ಮದುವೆ ಆಗಿರೋ ಯುವಕರೆಲ್ಲ ಊರು ಬಿಟ್ಟು ಹೊರಟೋಗಿದ್ದಾರೆ. ಇದೇ ರೀತಿ ಆದರೆ ಏನಾಗುತ್ತೆ, ಆಲ್ರೆಡಿ ಒಂದು 50% ವೃದ್ಧಾಶ್ರಮ ಆಗಿಬಿಟ್ಟಿದೆ. ಕಂಪ್ಲೀಟ್ ವೃದ್ಧಾಶ್ರಮ ಆಗೋಗುತ್ತೆ ಹಳ್ಳಿಗಳಲ್ಲಿ ಆಯಿತಾ. ಅದಕ್ಕೋಸ್ಕರ ಎಲ್ಲ ಗ್ರಾಮಗಳಿಗೆ ಹಿಂತಿರುಗಿ. ಕ್ವಶನ್ ನಂಬರ್ 7ಗೆ ಆನ್ಸರು ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಜರ್ನಿ, ರಿಟರ್ನ್, ಡೆಸ್ಟಿನೇಷನ್, ರಿಸರ್ವೇಷನ್, ಗೈಡೆಡ್ ಟೂರ್. ಕನ್ನಡದಲ್ಲಿ ಪ್ರಯಾಣ, ಹಿಂತಿರುಗು, ತಲುಪಬೇಕಾದ ಸ್ಥಳ, ಕಾಯ್ದಿರಿಸು, ಮಾರ್ಗದರ್ಶಿ ಪ್ರವಾಸ ಅಂತ ಕೊಟ್ಟಿದ್ದಾರೆ ಆಯಿತಾ. ಸಾಮಾನ್ಯವಾಗಿ ಯಾವ್ದಾರ ಒಂದು ಜಾಗಕ್ಕೆ ಹೋಗ್ತೀವಿ ಅಂದರೆ ಫಸ್ಟ್ ಏನು ಗೊತ್ತಿರಬೇಕು? ಡೆಸ್ಟಿನೇಷನ್ ಗೊತ್ತಿರಬೇಕು. ಯಾವ ಜಾಗಕ್ಕೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಆಯಿತಾ. ಫಸ್ಟು ಡೆಸ್ಟಿನೇಷನ್ ಇರಬೇಕು. ಅದಾದಮೇಲೆ ಏನು ಮಾಡ್ತೀವಿ? ರಿಸರ್ವೇಷನ್ ಮಾಡ್ತೀವಿ ಆಯಿತಾ. ಅದಾದ್ಮೇಲೆ ಏನು ಮಾಡ್ತೀವಿ? ಟ್ರಾವೆಲ್ ಮಾಡ್ತೀವಿ, ಪ್ರಯಾಣ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ? ಆ ಸ್ಥಳಕ್ಕೆ ಹೋದಾದ್ಮೇಲೆ ಗೈಡೆಡ್ ಟೂರ್, ಯಾರು ಗೈಡ್ ಮಾಡ್ತಾರಲ್ಲ, ಟೂರಿಸ್ಟ್ ಗೈಡ್ ಇರ್ತಾರಲ್ಲ, ಅವ್ರ ಹೆಲ್ಪ್ ತೊಗೊಂಡು ಆ ಜಾಗ ಎಲ್ಲ ನೋಡ್ಕೊಬರ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ? ವಾಪಸ್ ಮನೆಗೆ ಬರ್ತೀವಿ ಆಯಿತಾ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಮಕ್ಕಳಿಗೆಲ್ಲ. ಫಸ್ಟ್ ಏನು ಮಾಡಬೇಕು? ಡೆಸ್ಟಿನೇಷನ್ ಗೊತ್ತಿರಬೇಕು. ಡೆಸ್ಟಿನೇಷನ್ ಅಂದರೆ ತಲುಪಬೇಕಾದ ಸ್ಥಳ. ಡೆಸ್ಟಿನೇಷನ್, ತಲುಪಬೇಕಾದ ಸ್ಥಳ, ತಲುಪುವ ಸ್ಥಳ. ಇನ್ನೂ ಚಿಕ್ಕ ಮಾಡಿದ್ದೀನಿ ನೋಡಿ, ಅದನ್ನು ನಾನೇ ಟ್ರಾನ್ಸ್ಲೇಟ್ ಮಾಡಿರೋದು. ಈಗ ನೋಡಿ ಇನ್ನೂ ಚಿಕ್ಕ ಮಾಡಿ, ಬೇಕಾಗಿಲ್ಲ, ತಲುಪುವ ಸ್ಥಳ ಆಯಿತಾ. ಅದರದ್ದೇನಿದೆ? 3 ಇದೆ, ಸೀರಿಯಲ್ ನಂಬರ್ 3 ಇದೆ. ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ರಿಸರ್ವೇಷನ್ ಮಾಡ್ತೀವಿ. ಸ್ಟೇಷನ್ಗೆ ಹೋಗಿ ರಿಸರ್ವೇಷನ್, ಟಿಕೆಟ್ ಬುಕ್ ಮಾಡ್ತೀವಿ, ಟಿಕೆಟ್ನ ರಿಸರ್ವ್ ಮಾಡ್ತೀವಿ ಆಯಿತಾ. ಅದನ್ನು ಕನ್ನಡದಲ್ಲಿ ಕಾಯ್ದಿರಿಸು ಆಯಿತಾ. ಇದೇನಾಗುತ್ತೆ? ಸೀರಿಯಲ್ ನಂಬರ್ 4 ಆಗುತ್ತೆ ಆಯಿತಾ. ಅದಾದಮೇಲೆ ಏನು ಮಾಡ್ತೀವಿ? ಟ್ರಾವೆಲ್ ಮಾಡ್ತೀವಿ. ರಿಸರ್ವೇಷನ್ ಆದಮೇಲೆ ಆ ಡೇಟ್ ಬಂದಮೇಲೆ ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ ಅಥವಾ ಜರ್ನಿ ಕನ್ನಡದಲ್ಲಿ ಪ್ರಯಾಣ ಮಾಡ್ತೀವಿ. ಪ್ರಯಾಣ ಆಯಿತಾ. ಸೀರಿಯಲ್ ನಂಬರ್ ಎಷ್ಟಿದೆ? 1 ಇದೆ. ಜರ್ನಿ ಮಾಡಾದ್ಮೇಲೆ ಏನು ಮಾಡ್ತೀವಿ? ಗೈಡೆಡ್ ಟೂರ್. ಆ ಸ್ಥಳಕ್ಕೆ ಹೋದಾದ್ಮೇಲೆ ಗೊತ್ತಿರಬೇಕಲ್ಲ, ಈಗ ಬೇಲೂರು, ಹಳೆಬೀಡು ಅದೆಲ್ಲ ಟೂರಿಸ್ಟ್ ಗೈಡ್ಗಳಿರ್ತಾರೆ, ಅವ್ರ ಹೆಲ್ಪಿಂದ ನೀಟಾಗಿ ಅರ್ಥ ಮಾಡ್ಕೊಂಡು ಬರ್ತೀವಿ. ಕಲೆ, ಸಂಸ್ಕೃತಿ, ಅಲ್ಲಿ ಇತಿಹಾಸ ಎಲ್ಲ ತಿಳ್ಕೊತೀವಿ. ಅದೆಲ್ಲ ಯಾರು ಹೇಳ್ತಾರೆ? ನಮಗೆಲ್ಲಿ ಗೊತ್ತಿರುತ್ತೆ. ಅದಕ್ಕೆಲ್ಲ ಗೈಡೆಡ್ ಟೂರ್ ಇರ್ತಾರೆ. ಗೈಡೆಡ್ ಟೂರು ಆಯಿತಾ. ಮಾರ್ಗದರ್ಶಿ ಇರ್ತಾರೆ ಆಯಿತಾ. ಇದೇನಿದೆ? ಸೀರಿಯಲ್ ನಂಬರ್ 5 ಇದೆ. ಅದಾದಮೇಲೆ ಏನು ಮಾಡ್ತೀವಿ? ವಾಪಸ್ ಮನೆಗೆ ಬರ್ತೀವಿ. ಅದೇ ತುಂಬ ಬೋರಿಂಗ್ ಪಾರ್ಟ್. ಅಂದರೆ ಎಲ್ಲರೂ ಹೋದ್ರೆ ವಾಪಸ್ ಮನೆಗೆ ಬರೋದಿದೆಯಲ್ಲ, ಅದೇ ಬೋರಿಂಗ್ ಪಾರ್ಟು. ಹಿಂತಿರುಗು ಆಯಿತಾ. ಟೂರ್ ಬರುತ್ತೆ. ಅಕಸ್ಮಾತ್ ಅಲ್ಲೇನು ಉಳ್ಕೊಬಿಟ್ರೆ ಪರ್ಮನೆಂಟಾಗಿ ಏನು ಖುಷಿ ಆಗಲ್ಲ, ಆಗಲೂ ಬೋರ್ ಆಗುತ್ತೆ ಆಯಿತಾ. ಇದಾದರೆ ಒಂದು 4-5 ದಿನ ಅಲ್ಲ ಟ್ರಿಪ್ ಹೋಗಿದ್ದು ವಾಪಸ್ ಬರ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಬೋರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. 3 4 1
2 ಆಯಿತಾ 3 4 1 5 2 ಕ್ವಶನ್ ನಂಬರ್ 8ಗೆ ಆನ್ಸರು ಎ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಪ್ಲಾಸ್ಟಿಂಗು, ಪೇಂಟಿಂಗು, ಫೌಂಡೇಶನು, ವಾಲು, ಸೀಲಿಂಗು, ಕನ್ನಡದಲ್ಲಿ ಗಾರೆ, ಬಣ್ಣ, ಅಡಿಪಾಯ, ಗೋಡೆ, ಕೋಣೆಯ ಮೇಲ್ಚಾವಣಿ ಅಂತ ಕೊಟ್ಟಿದ್ದಾರೆ ಆಯಿತಾ. ಸಾಮಾನ್ಯವಾಗಿ ಯಾರು ಮನೆ ಕಟ್ಟಿದ್ರೆ ಅಥವಾ ಎಲ್ಲರೂ ಮನೆ ಕಟ್ತಾ ಇದ್ರೆ ಗೊತ್ತಾಗುತ್ತೆ. ಫಸ್ಟ್ ಏನು ಮಾಡ್ತೀವಿ ಫೌಂಡೇಶನ್ ತೆಗಿತೀವಿ ಆಯಿತಾ. ಫೌಂಡೇಶನ್ ಅಂದರೆ ಅಡಿಪಾಯ ಹಾಕ್ತೀವಿ. ಫಸ್ಟು ಫೌಂಡೇಶನ್ ಬರಬೇಕು. ಫಸ್ಟು ಮನೆಗೆ ಯಾವುದೇ ಮನೆಗೆ ಇರಬೇಕು, ಫಸ್ಟು ಫೌಂಡೇಶನ್ ಹಾಕ್ತೀವಿ ಆಯಿತಾ. ಫೌಂಡೇಶನ್ ಕನ್ನಡದಲ್ಲಿ ಅಡಿಪಾಯ. ಇದು ಒಂದು ರೀತಿ ಜೀವನಕ್ಕೆ ಫೌಂಡೇಶನ್ ಕೋರ್ಸ್ ಇದ್ದಂಗೆ. ನವೋದಯ ಕೋಚಿಂಗ್ ಇದೆಯಲ್ಲ, ನವೋದಯ ಕೋಚಿಂಗು, ಸೈನಿಕ್ ಸ್ಕೂಲ್ ಕೋಚಿಂಗ್, ಇದೆಲ್ಲ ವೃತ್ತಿ ಜೀವನಕ್ಕೆ ಒಂದು ರೀತಿ ಅಡಿಪಾಯ ಇದ್ದಂಗೆ, ಫೌಂಡೇಶನ್ ಇದ್ದಂಗೆ. ಯಾವುದೇ ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ಒಳ್ಳೆ ಪೊಸಿಷನ್ ಬೇಕು ಅಂದರೆ ಇದೆಲ್ಲ ನೀಟಾಗಿ ಕಲ್ತಿರಬೇಕು. ನೀವು 5ನೇ ಕ್ಲಾಸು 4ನೇ ಕ್ಲಾಸಿಂದಲೇ ನೀಟಾಗಿ ನವೋದಯ ಎಕ್ಸಾಮು, ಸೈನಿಕ್ ಸ್ಕೂಲ್ ಎಕ್ಸಾಮ್ಗೆ ಕಲ್ತಿದ್ರೆ ಇದೇ ನಿಮಗೆ ವೃತ್ತಿ ಜೀವನಕ್ಕೆ ಫೌಂಡೇಶನ್ ಆಗುತ್ತೆ ಆಯಿತಾ. UPSC ಎಕ್ಸಾಮ್ಗೆ, ಪರ್ಟಿಕ್ಯುಲರ್ಲಿ UPSC, KPSC ಎಕ್ಸಾಮ್ಗೆ ಇವೆಲ್ಲ ಫೌಂಡೇಶನ್. ಏನು ಕಲಿತಾ ಇದ್ದೀರಾ ಇದೆಲ್ಲ ಫೌಂಡೇಶನ್ ಆಯಿತಾ. ಎಕ್ಸಾಮ್ ಪಾಸ್ ಆಗೋದು ಬಿಡೋದು ಸೆಕೆಂಡರಿ. ನವೋದಯ ಎಕ್ಸಾಮ್ ಇರಬೇಕು, ಸೈನಿಕ್ ಸ್ಕೂಲ್ ಇರಬೇಕು, ಪಾಸ್ ಆಗೋದು ಬಿಡೋದು ಸೆಕೆಂಡರಿ. ಜಸ್ಟ್ ಕಲ್ತ್ಕೊಳ್ಳಿ, ಸಬ್ಜೆಕ್ಟ್ ತಿಳ್ಕೊಳ್ಳಿ. ಆ ಮಾರ್ಕೆಟಲ್ಲಿ, ಜಾಬ್ ಮಾರ್ಕೆಟಲ್ಲಿ ಆ ಲೆವೆಲಲ್ಲಿ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆದರೆ ನೆಕ್ಸ್ಟ್ 8ನೇ ಕ್ಲಾಸ್ಗೆ ಹೋದಾಗ ಪುನಃ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀರಿ ಆಯಿತಾ. ಪುನಃ ಒಂದು ಲೆವೆಲ್ ರೀಚ್ ಆಗ್ತಾರೆ. ಅದಾದಮೇಲೆ 10ನೇ ಕ್ಲಾಸ್ ಆಗುತ್ತೆ. 10ನೇ ಕ್ಲಾಸಲ್ಲಿ ಏನು ಸಿಲೆಬಸ್ ಇದೆ ಓದ್ಕೊಳ್ಳಿ. ಫಸ್ಟ್ PUC, ಸೆಕೆಂಡ್ PUC ಏನು ಸಿಲೆಬಸ್ ಇದೆ ಓದ್ಕೊಳ್ಳಿ. ಡಾಕ್ಟ್ರು, ಇಂಜಿನಿಯರ್ ಏನಾಗಬೇಕು ಅದನ್ನು ಎಕ್ಸಾಮ್ ಬರೆದು ಓದ್ಕೊಳ್ಳಿ. ಒಂದು ಸಲ PUC ಕಂಪ್ಲೀಟ್ ಆದಮೇಲೆ ಡಿಗ್ರಿ ಜಾಯ್ನ್ ಆಗ್ತಿರಲ್ಲ, ಯಾವುದಾರ ಇರಲಿ, ಮೆಡಿಕಲ್ ಆಗಿರ್ಬೇಕು, ಇಂಜಿನಿಯರಿಂಗ್ ಆಗಿರ್ಬೋದು, BA, BSc, LLB ಯಾವುದೇ ಡಿಗ್ರಿ ಜಾಯ್ನ್ ಆದರೂ ಬೆಳಿಗ್ಗೆ ಹೊತ್ತು ಎದ್ದು ಕೂತ್ಕೊಂಡು ಪ್ರತಿದಿನ 1.5 ಗಂಟೆ UPSC ಪ್ರಿಲಿಮಿನರಿ ಸಬ್ಜೆಕ್ಟ್ನ ಪ್ರಿಪೇರ್ ಆಗಿ, UPSC ಎಕ್ಸಾಮ್ಗೆ ರೆಡಿಯಾಗಿ. ನೀವು ಫೈನಲ್ ಇಯರಲ್ಲಿ ಇರಬೇಕಾದ್ರೇ ನೀವು UPSC ಪ್ರಿಲಿಮ್ಸ್ನ ಕ್ರ್ಯಾಕ್ ಆಗಿರುತ್ತೆ ಆಯಿತಾ, ಪಾಸ್ ಮಾಡಿರ್ತೀರ. ನೆಕ್ಸ್ಟ್ ಆಫ್ಟರ್ ಮೇನ್ ಎಕ್ಸಾಮ್ ಬರುತ್ತೆ, ಆಫ್ಟರ್ 3 ಮಂತ್ಸ್ 6 ಮಂತ್ ಏನೋ ಬರುತ್ತೆ, ಪುನಃ ಅದನ್ನು ಕ್ರ್ಯಾಕ್ ಮಾಡ್ಬೋದು ಆಯಿತಾ. ಒಂದೇ ಅಟೆಂಪ್ಟಲ್ಲಿ ಕ್ರ್ಯಾಕ್ ಮಾಡ್ಬೋದು ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಆಯಿತಾ. ಅದಕ್ಕೋಸ್ಕರನೇ ನಾನು ಇಲ್ಲಿಂದ ಹಿಡಿಯೋದು. ನಮ್ಮ ಹುಡುಗನು ಹೇಳಿದ್ನಲ್ಲ, ಇದು ಜಸ್ಟ್ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಏನಿದು ನವೋದಯ ಕೋಚಿಂಗು, ಸೈನ್ಸ್ ಸ್ಕೂಲು ಜಸ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ನಮ್ಮ ಟಾರ್ಗೆಟ್ ಇರೋದು UPSC ಎಕ್ಸಾಮ್ ಆಯಿತಾ. ಪ್ರತಿಯೊಬ್ಬರು ನೀವು ಅಷ್ಟೇ ಟಾರ್ಗೆಟ್ ಇಟ್ಟರೆ UPSC ಎಕ್ಸಾಮ್ ಇಟ್ಕೊಳ್ಳಿ ಆಯಿತಾ. ಕಾಂಜಿ ಪಿಂಜಿ ಬೇರೆ ಯಾವುದೇ ಎಕ್ಸಾಮು ಟಾರ್ಗೆಟ್ ಇಡೋಕೋಗ್ಬೇಡಿ. ಹೇಳಿದ್ನಲ್ಲ, ಟಾರ್ಗೆಟ್ ಇಟ್ಟರೆ ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಇಟ್ಕೊಳ್ಳಿ. ಮಿಕ್ಕದ್ದೆಲ್ಲ ತುಳ್ಕೊಂಡು ಹೊಟ್ಟೋಗ್ಬೋದು. ಚಾಮುಂಡಿ ಬೆಟ್ಟ ಇರ್ಬೋದು, ನಂದಿ ಬೆಟ್ಟ ಇರ್ಬೋದು, ಕುಮಾರ ಪರ್ವತ ಇರ್ಬೋದು, ಅದೆಲ್ಲ ತುಳ್ಕೊಂಡು ಹೊಟ್ಟೋಗ್ಬೋದು. ನೀವೇನಾದ್ರು ಟಾರ್ಗೆಟ್ ಏನಾರು ಹಿಮಾಲಯ ಪರ್ವತಕ್ಕೆ ಇಟ್ಟರೆ ಆಯಿತಾ. ಫಸ್ಟ್ ಫೌಂಡೇಶನು ಸೀರಿಯಲ್ ನಂಬರ್ ಎಷ್ಟಿದೆ? 3 ಇದೆ. ನಿಮಗೆಲ್ಲ ಅನಿಸುತ್ತೆ ಏನು ಸರ್ ಮ್ಯಾಥ್ಸಲ್ಲಿ ಏನೂ ಕತೆ ಹೇಳ್ತಾ ಇರಲಿಲ್ಲ, ಮ್ಯಾಥ್ಸ್ ಅಷ್ಟೊಂದು ವೀಡಿಯೋ ನೋಡಿದ್ರೆ ಒಂದ್ಸಲ ಈ ರೀತಿ ಕತೆ ಹೇಳ್ತಾರೆ, ಇಲ್ಲೇನು ಕತೆ ಹೇಳ್ತಾ ಇದ್ದೀರಾ ಅಂದರೆ ಸಬ್ಜೆಕ್ಟ್ ಇರೋದೇ ಹೆಂಗೆ, ಏನು ಮಾಡೋಕ್ಕಾಗಲ್ಲ. ಇದಿರೋದೇ ಹಂಗೇನೆ, ಸ್ಟೋರಿ ಇದ್ದಂಗೆ ಮಧ್ಯ ಯಾವುದು ಇಂಟೆಲಿಜೆನ್ಸಲ್ಲಿ ಆಯಿತಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ಮಕ್ಕಳಾದರೆ ಬೋರ್ ಆಗಲ್ಲ, ದೊಡ್ಡವರಾದರೆ ಮೋಸ್ಟ್ಲಿ ಬೋರ್ ಮಾಡ್ಕೊತಾ ಇರ್ತಾರೆ. ಇವೆಲ್ಲ ನಮ್ಮ ಏಜರ್ ಏನಾದ್ರು ವೀಡಿಯೋ ನೋಡ್ತಾರೆ ನಿಮಗೆಲ್ಲ ಬೋರ್ ಅಂತ ಅನಿಸ್ಬೋದು, ಆದರೆ ಮಕ್ಕಳಾದರೆ ಬೋರ್ ಆಗಲ್ಲ ಅವ್ರಿಗೆ ಆಯಿತಾ. ಅಟ್ಲೀಸ್ಟ್ ಸದ್ಯ ಸರ್ ಈಗಲಾರು ಕತೆ ಹೇಳ್ತಾ ಇದ್ದಾರಲ್ಲ, ಒಂದು ಸ್ವಲ್ಪ ಸ್ಟೋರಿ ಹೇಳ್ಕೊಂಡು ಪಾಠ ಮಾಡ್ತಾ ಇದ್ದಾರಲ್ಲ, ಎಂಟರ್ಟೈನ್ ಮಾಡ್ತಾ ಇದ್ದಾರಲ್ಲ ಅಂತ ಮಕ್ಕಳು ಒಂದು ಸ್ವಲ್ಪ ಖುಷಿಯಾಗಿರ್ತಾರೆ ಆಯಿತಾ. ನೀವು ದೊಡ್ಡವರಾಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಯಿತಾ. ಜಸ್ಟ್ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗಿ ಇದು ಮಾಡಿ ಮಾರ್ಕ್ ಮಾಡ್ಕೊಂಡು ಹೋಗಿ, ದೊಡ್ಡವ್ರು ಏನಾರು ಆಗಿದ್ರೆ. ಫೌಂಡೇಶನ್ ಆದಮೇಲೆ ಏನು ಮಾಡ್ತೀರಾ? ಫೌಂಡೇಶನ್ ಆದಮೇಲೆ ಏನು ಮಾಡ್ತೀವಿ? ಗೋಡೆ ಕಟ್ತೀವಿ ಆಯಿತಾ. ಫೌಂಡೇಶನ್ ಆದಮೇಲೆ ವಾಲ್ಸ್ ಆಯಿತಾ. ಆ್ಯಕ್ಚುಲಿ ನಾನು ಸಿವಿಲ್ ಇಂಜಿನಿಯರ್ ಆಯಿತಾ. ಏನಾದರೂ PUC ಆದಮೇಲೆ ಸಿವಿಲ್ ಇಂಜಿನಿಯರಿಂಗ್ ಜಾಯ್ನ್ ಆದ. 2006 ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ 5 ವರ್ಷ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಲಿ ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡಿದ್ದೀನಿ. ಕತಾರಲ್ಲಿ ವರ್ಕ್ ಮಾಡಿದ್ದೀನಿ, ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡಿದ್ದೀನಿ, ಮತ್ತು ಗುಜರಾತಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟು. ಇದು ಹಾರ್ಬರು, ಡಾಕ್ಸು, ಫ್ಲೈಓವರು, ಬ್ರಿಡ್ಜಸ್ಸು, ಬೆಂಗಳೂರು ಮೆಟ್ರೋ, ರಾಜಾಜಿನಗರ ಮೆಟ್ರೋ, ಮಲ್ಲೇಶ್ವರಂ ಮೆಟ್ರೋ ಸ್ಟೇಷನ್ಗೆಲ್ಲ ಫೌಂಡೇಶನ್ ಹಾಕಿರೋದೆ ನಾನು ಇನ್ ದ ಸೆನ್ಸ್ ನಾನು ಆಗ ಸೈಟ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದಾನೆ, ನಾವೇ ಫೌಂಡೇಶನ್ ಹಾಕಿದ್ದು ಅದಕ್ಕೆಲ್ಲ ಆಯಿತಾ. ಅದಕ್ಕೋಸ್ಕರ ಇದು ಸ್ವಲ್ಪ ನಮ್ಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಈ ಸಬ್ಜೆಕ್ಟು. ಪ್ಲಾಸ್ಟಿಂಗು, ಪೇಂಟಿಂಗು, ಫೌಂಡೇಶನು, ವಾಲು, ಸೀಲಿಂಗು, ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ ಒಂದು ಸ್ವಲ್ಪ ಇದಾಗುತ್ತೆ ಆಯಿತಾ. ಅದಾದಮೇಲೆ 5 ವರ್ಷ ವರ್ಕ್ ಮಾಡಿದೆ. ಅದಾದಮೇಲೆ MTech ಮಾಡಬೇಕು ಅಂತ ಅನ್ನಿಸ್ತು. ಬಂದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ MTech ಜಾಯ್ನ್ ಆದೆ. ಅಲ್ಲಿ ಸ್ಟ್ರಕ್ಚರಲ್ ಮಾಡಿದ್ದು. ಅದಾದಮೇಲೆ ಏನನ್ನಿಸ್ತು, ನಮಗೆ PhD ಮಾಡಬೇಕು ಅಂತ ಬಂತು. ನಮ್ಮ ಪ್ರೊಫೆಸರ್ ಎಲ್ಲ ನೋಡ್ಬಿಟ್ಟು PhD ಮಾಡಬೇಕು ಅಂತ ಅನ್ನಿಸ್ತು. ಪುನಃ PhD ಜಾಯ್ನ್ ಆದೆ ಈ ರೀತಿ ಆಯಿತಾ. ವಾಲ್ಸ್ ಅಂದರೆ ಕನ್ನಡದಲ್ಲಿ ಗೋಡೆ. ಗೋಡೆ ಸೀರಿಯಲ್ ನಂಬರ್ ಎಷ್ಟಿದೆ? 4 ಇದೆ. ಗೋಡೆ ಕಟ್ಟಾದ್ಮೇಲೆ ಏನು ಮಾಡ್ತೀರಾ? ನೆಕ್ಸ್ಟ್ ಸೀಲಿಂಗ್ ಹಾಕ್ತೀರಾ ಆಯಿತಾ. ಸೀಲಿಂಗ್ ಅಂದರೆ RCC ಹಾಕ್ತೀರಾ. ಅದನ್ನು ಇವನು ಸೀಲಿಂಗ್ ಅಂತ ಕೊಟ್ಟಿದ್ದಾನೆ.
ಆಯಿತಾ. ನೆಕ್ಸ್ಟ್ ಸೀಲಿಂಗ್. ಸೀಲಿಂಗ್ ಕನ್ನಡದಲ್ಲಿ ಮೇಲ್ಛಾವಣಿ, RCC ಮೇಲ್ಛಾವಣಿ ಆಯಿತಾ. ಸೀರಿಯಲ್ ನಂಬರ್ ಎಷ್ಟಿದೆ? 5 3 4 5 ಆಯಿತಾ. ಅದಾದ್ಮೇಲೆ ಏನು ಮಾಡ್ತೀರಾ? ಅದಾದ್ಮೇಲೆ RCC ಹಾಕಿದ್ಮೇಲೆ ಏನು ಮಾಡ್ತೀರಾ? ನೆಕ್ಸ್ಟ್ ಪ್ಲಾಸ್ಟಿಂಗ್ ಮಾಡ್ತೀರಾ, ಗೋಡೆಗೆ ಪ್ಲಾಸ್ಟಿಂಗ್ ಮಾಡ್ತೀರಾ. ಪ್ಲಾಸ್ಟಿಂಗ್ ಮಾಡ್ತೀರಾ ಅಂದರೆ ಗಾರೆ ಕೆಲಸ ಆಗುತ್ತೆ. ಪ್ಲಾಸ್ಟಿಂಗ್ ಅಂದರೆ ಒಂದು ಬರುತ್ತೆ. ಪ್ಲಾಸ್ಟಿಂಗ್ ಆದಮೇಲೆ ಏನು ಮಾಡ್ತೀರಾ? ಪೇಂಟ್ ಮಾಡ್ತೀರಾ ಅಷ್ಟೇ. ಇನ್ನೂ 108 ಕೆಲಸಗಳಿರುತ್ತೆ. ಇವನು ಏನು ಕೊಟ್ಟಿದ್ದೀನಿ ಅಷ್ಟಕ್ಕೆ ಮಾತ್ರ ನಾನು ಕನ್ಸೈಸಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಪೇಂಟಿಂಗ್ ಅಂದರೆ ಬಣ್ಣ ಹೊಡಿತೀವಿ. ಬಣ್ಣ ಇದೆಷ್ಟಾಗುತ್ತೆ? 2 ಆಗುತ್ತೆ ಆಯಿತಾ. 3 4 5 1 2 3 4 5 1 2 ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. 3 4 5 1 2 ಆಯಿತಾ. ಕ್ವಶನ್ ನಂಬರ್ 9ಗೆ ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಫುಡ್ ಪ್ರೊಸೆಸಿಂಗ್, ಪ್ಲಾಂಟೇಶನ್, ಹಾರ್ವೆಸ್ಟಿಂಗ್, ಸೂಪರ್ ಸ್ಟೋರ್, ಪ್ಯಾಕೇಜಿಂಗ್. ಕನ್ನಡದಲ್ಲಿ ಆಹಾರ ಸಂಸ್ಕರಣೆ, ನೆಡು ತೋಪು ಅಥವಾ ತೋಟ, ಕುಯ್ಲು ಮತ್ತು ದೊಡ್ಡ ಸೂಪರ್ ಮಾರ್ಕೆಟು ಅಥವಾ ನೆಕ್ಸ್ಟು ಪ್ಯಾಕೇಜಿಂಗ್ ಅಂತ ಕೊಟ್ಟಿದ್ದಾರೆ. ಇದನ್ನು ಲಾಜಿಕಲ್ ಆರ್ಡ್ರಲ್ಲಿ ರೀಅರೇಂಜ್ ಮಾಡಬೇಕಂತೆ. ಫಸ್ಟ್ ಏನು ಮಾಡ್ತಾರೆ? ಫಸ್ಟು ಪ್ಲಾಂಟೇಶನ್, ಫಸ್ಟ್ ಗಿಡ ನೆಡ್ತೀವಿ ಆಯಿತಾ. ಫಸ್ಟು ಪ್ಲಾಂಟೇಶನ್ ಆಯಿತಾ. ಪ್ಲಾಂಟೇಶನ್ ಎಲ್ಲಿದೆ? ಫಸ್ಟ್ ಏನಾಗುತ್ತೆ? ಪ್ಲಾಂಟೇಶನ್ ಬರ್ಕೊಳ್ಳಿ. ಪ್ಲಾಂಟೇಶನ್ ಅಂದರೆ ನೆಡುತೋಪು ಅಥವಾ ತೋಟ ಅಂತ ಹೇಳ್ತಾರೆ. ತೋಟ, ನೆಡುತೋಪು ಅಂತ ಹೇಳ್ತಾರೆ. ಫಸ್ಟ್ ಪ್ಲಾಂಟೇಶನ್ ಆಗ್ತೀವಿ. ಸೀರಿಯಲ್ ನಂಬರ್ ಏನು ಬರುತ್ತೆ? 2 ಬರುತ್ತೆ ಆಯಿತಾ. ಅದೇನು ಮಾಡ್ತೀವಿ? ಪ್ಲಾಂಟೇಶನ್ ಆದಮೇಲೆ ಏನು ಮಾಡ್ತೀವಿ? ಗಿಡ ಎಲ್ಲ ನೆಟ್ಟಾದ್ಮೇಲೆ ಏನು ಮಾಡ್ತೀವಿ? ಅದನ್ನು ಹಾರ್ವೆಸ್ಟ್ ಮಾಡ್ತೀವಿ. ಅಥವಾ ಭತ್ತ, ಕಬ್ಬು ಏನಾರ ನೆಟ್ಟಾದ್ಮೇಲೆ ಭತ್ತ, ಕಬ್ಬು, ರಾಗಿ, ಜೋಳ ಆಯಿತಾ. ಅದೆಲ್ಲ ಬೆಳೆದಾದ್ಮೇಲೆ ಹಾರ್ವೆಸ್ಟ್ ಮಾಡ್ತೀವಿ, ಕುಯ್ಲು ಮಾಡ್ತೀವಿ. ಹಾರ್ವೆಸ್ಟ್ ಅದನ್ನು ಕುಯ್ಲು ಅಂತ ಹೇಳ್ತೀವಿ. ಕೊಯ್ಲು ಆಯಿತಾ. ಹಾರ್ವೆಸ್ಟ್. ಸೀರಿಯಲ್ ನಂಬರ್ 2 3 ಆಯಿತಾ. ಸೀರಿಯಲ್ ನಂಬರ್ 2 3 ಯಾವ್ದು ಬರ್ತಾ ಇದೆ ನೋಡಿ? 2 3 ಒಂದೇ ಇರೋದು. ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬೋದು ನೀವು. ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬೋದು ಆಯಿತಾ. ಅದಾದ್ಮೇಲೆ ಏನು ಮಾಡ್ತೀವಿ? ಹಾರ್ವೆಸ್ಟ್ ಮಾಡಾದ್ಮೇಲೆ ಅದನ್ನು ಪ್ರೋಸೆಸ್ ಮಾಡ್ತೀವಿ ಆಯಿತಾ. ಅದನ್ನು ಸಂಸ್ಕರಣೆ ಮಾಡ್ತೀವಿ. ಫುಡ್ ಪ್ರೋಸೆಸ್ ಮಾಡ್ತೀವಿ, ಸಂಸ್ಕರಣೆ ಮಾಡ್ತೀವಿ. ಅದನ್ನು ಪ್ರೋಸೆಸ್ ಮಾಡಿ ಅಂದರೆ ಅದರಲ್ಲಿರೋ ಮಣ್ಣು, ಗಿಣ್ಣು, ಕಸ ಕಡ್ಡಿ ಎಲ್ಲ ತೆಗೆದು ಸೈಡ್ಗೆ ಹಾಕಿ ಸಂಸ್ಕರಣೆ, ಆಹಾರ ಸಂಸ್ಕರಣೆ, ಇದು ಒಂದಾಗುತ್ತೆ ಆಯಿತಾ. ಆಹಾರ ಸಂಸ್ಕರಣೆ ಒಂದಾಗುತ್ತೆ. ಫುಡ್ ಪ್ರೊಸೆಸಿಂಗ್ ಅದೇ ಕಾಳು ಕಡ್ಡಿ, ಕಸ ಕಡ್ಡಿ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇದು ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ? ಪ್ಯಾಕೇಜ್ ಮಾಡ್ತೀವಿ. ಪ್ಯಾಕೇಜ್ ಮಾಡಿ ಕನ್ನಡದಲ್ಲೂ ಪ್ಯಾಕೇಜಿಂಗೆ ಪ್ಯಾಕೇಜ್ ಮಾಡ್ತೀವಿ. ಪ್ಯಾಕೇಜಿಂಗು 5 ಬರುತ್ತೆ. ಅದಾದ್ಮೇಲೆ ತೊಗೊಂಡೋಗಿ ಮಾರ್ಕೆಟ್ ಹಾಕ್ತೀವಿ. ಅದಕ್ಕೆ ಸೂಪರ್ ಮಾರ್ಕೆಟ್ಗೆ. ಸೂಪರ್ ಸ್ಟೋರ್ ಅಂತ ಕೊಟ್ಟಿದ್ದಾನೆ. ಸೂಪರ್ ಸ್ಟೋರು ಅಥವಾ ಸೂಪರ್ ದೊಡ್ಡ ಮಾರ್ಕೆಟ್ ಅಂತ ಬರೆದಿರಬೇಕು. ಮಾರ್ಕೆಟ್ಗೆ ತೊಗೊಂಡೋಗಿ ಹಾಕ್ತೀವಿ. ಸೂಪರ್ ಸ್ಟೋರ್ ಅಥವಾ ಸೂಪರ್ ಮಾರ್ಕೆಟ್ ಆಯಿತಾ. 5 4 ಆಗುತ್ತೆ. 2 3 1 5 4 2 3 1 5 4. ಕ್ವಶನ್ ನಂಬರ್ 10ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ತುಂಬ ಸಿಂಪಲ್ ಆಗಿದೆ ಆಯಿತಾ. ಒಂದು 4 ವರ್ಡ್ ಕೊಟ್ಬಿಟ್ಟು ಅದನ್ನು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದರೆ, ಡಿಕ್ಷನರಿ ಯಾವ ರೀತಿ ಕೊಡ್ತಾರೆ, ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಆ ರೀತಿ ಮಾಡಿ ಅಂತ ಕೇಳಿದರೆ, ಫಸ್ಟ್ ಏನು ಬರುತ್ತೆ? ಫಸ್ಟ್ ಲೆಟ್ರ್ ನೋಡಿ. ಫಸ್ಟು ಎ ಬರುತ್ತೆ ಡಿಕ್ಷನರಿಲಿ. ಫಸ್ಟು ಎ ಬರುತ್ತೆ, ಆ್ಯನಿಮೇಟೆಡ್ ಆಯಿತಾ. ಫಸ್ಟು ಸೀರಿಯಲ್ ನಂಬರ್ 4 ಬರುತ್ತೆ ಆಯಿತಾ. ಅದಾದಮೇಲೆ ಏನು ಬರುತ್ತೆ? ಎ ಆದಮೇಲೆ ಬಿ ಇಲ್ಲ, ಸಿ ಇದೆ. ಸಿ ಕಾರ್ಪೆಂಟರ್, ಸಿ ಇದೆ. ಫಸ್ಟ್ ಲೆಟ್ರು ಸಿ ಇದೆ. 3 ಬರುತ್ತೆ. 4 3 ಯಾವುದಿದೆ? 4 3 ಒಂದೇ ಇರೋದು. ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬೋದು ಆಯಿತಾ. ನೀವು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ಬೋದು. 4, 3 ಅಂತ ಬರುತ್ತೆ ಆಯಿತಾ. ನೆಕ್ಸ್ಟು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಆಯಿತಾ. ಫಸ್ಟ್ ಎಚ್ ಬರುತ್ತೆ, ಅದಾದಮೇಲೆ ಎಚ್ ಬರುತ್ತೆ, ಅದಾದಮೇಲೆ ಜೆ ಬರುತ್ತೆ ಆಯಿತಾ. ಎಚ್ ಹ್ಯೂಮನಿಸ್ಟ್, ಅದೇನು ಅಷ್ಟುದ್ದ ಏನು ಬರೆಯೋದು? ಎಚ್ ಬರುತ್ತೆ, ಅದಾದಮೇಲೆ ಐ ಬರುತ್ತೆ, ಐ ಆದಮೇಲೆ ಜೆ ಬರುತ್ತೆ, ಜೋಕರ್ ಆಯಿತಾ. ಇದೆಷ್ಟಿದೆ? ಸೀರಿಯಲ್ ನಂಬರ್ 1 ಇದೆ. 4 3 2 1 4 3 2 1. ಆನ್ಸರ್ ಏನು ಬರುತ್ತೆ? 4 3 2 1 ಆಪ್ಷನ್ ಎ ಆಯಿತಾ. ಇದು ಮಾಡ್ಬೇಕಾದ್ರೆ ನೋಡಿ,
ಜಸ್ಟ್ ಸಿಂಗಲ್ ಲೆಟ್ರ್ ನೋಡ್ಕೊಂಡು ಹೋದ್ರೂ ಆಗುತ್ತೆ ಆಯಿತಾ. ಇದಕ್ಕೆಲ್ಲ ಸಿಂಗಲ್ ಲೆಟ್ರು ಸಾಕಾಗುತ್ತೆ, ಬೇರೆದಕ್ಕೆಲ್ಲ 1 ಲೆಟ್ರು 2 ಲೆಟ್ರು 3 ಲೆಟ್ರು ಕೆಲವೊಂದು 4-5 ಲೆಟ್ರ್ ಗಂಟ ಸೇಮ್ ಕೊಟ್ಟಿರ್ತಾರೆ, ಆಗ ಸ್ವಲ್ಪ ಟೈಮ್ ತೊಗೊಳ್ಬೋದು ಆಯಿತಾ. ಈ ಥರದ್ದೆಲ್ಲ ಸಿಂಪಲ್ ಆಗಿದೆ, ಡೈರೆಕ್ಟ್ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 11ಕ್ಕೆ ಆಪ್ಷನ್ನು ಎ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ತುಂಬ ಸಿಂಪಲ್ ಆಗಿದೆ. ಇದನ್ನು ಅಷ್ಟೇ 4 ವರ್ಡ್ ಕೊಟ್ಬಿಟ್ಟು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಫಸ್ಟ್ ಏನು ಬರುತ್ತೆ, ABCD, ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಡಿ ಇದೆ. ಫಸ್ಟು ಡಿ ಬರುತ್ತೆ, ಡಿ ಬರ್ಕೊಳ್ಳಿ. ಡಿಸಾಸ್ಟರ್ ಆಯಿತಾ, ಸೀರಿಯಲ್ ನಂಬರು 2. ಅದಾದಮೇಲೆ ಡಿ ಆದಮೇಲೆ ಇ ಬರುತ್ತೆ, ಡಿಕ್ಷನರಿಲಿ ಡಿ ಆದಮೇಲೆ ಇ ಬರುತ್ತೆ. ಯಾರು ಸೀರಿಯಲ್ ನಂಬರು 1 ಬರುತ್ತೆ ಆಯಿತಾ. 2-1 ಇಲ್ಲೇ 2-1 ಆಯಿತಾ. ಇದಕ್ಕೂ ಅಷ್ಟೇ ಆಪ್ಷನ್ ಬಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡೋದು 2-1 ಆಯಿತಾ. ನೆಕ್ಸ್ಟು ಅದಾದಮೇಲೆ ಇ ಆದಮೇಲೆ ಎಫ್ ಬರುತ್ತೆ, ಎಫ್ ಆಯಿತಾ. ಎಫ್ ಸೀರಿಯಲ್ ನಂಬರ್ 4 ಬರುತ್ತೆ, 4. ಅದಾದಮೇಲೆ ಉಳ್ಕೊಂಡಿರೋದು ಜೆ, ಲಾಸ್ಟಲ್ಲಿ ಜೆ, ಜಾಕೋಬ್ 3 ಬರುತ್ತೆ. 2-1-4-3, 2-1-4-3 ಆಯಿತಾ. ಕ್ವಶನ್ ನಂಬರ್ 12ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 4 ವರ್ಡ್ ಕೊಟ್ಬಿಟ್ಟು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಎಲ್ಲ ಒಂದೇ ಇದೆ ನೋಡಿ, ಎಚ್ ಆಯಿತಾ. ಫಸ್ಟ್ ಲೆಟ್ರೆಲ್ಲ ಸೇಮ್ ಇದೆ, ಫಸ್ಟ್ ಲೆಟ್ರೆಲ್ಲ ಸೇಮ್ ಇದೆ ಆಯಿತಾ. ಈಗ ಸೆಕೆಂಡ್ ಲೆಟ್ರ್ ಚೆಕ್ ಮಾಡಿ. ಸೆಕೆಂಡ್ ಲೆಟ್ರ್ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ ಆಯಿತಾ. HA ಇದೆ, HA ಇದೆ ಆಯಿತಾ. ಇದು ಫಸ್ಟ್ ಬರುತ್ತೋ ಇದು ಫಸ್ಟ್ ಬರುತ್ತೋ, ಡಿಕ್ಷನರಿ ಯಾವ್ದು ಫಸ್ಟ್ ಬರುತ್ತೆ, HA ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಐ ನೋಡಿ, ಇಲ್ಲಿ ಐ ಬರುತ್ತೆ, ಇಲ್ಲಿ ಆರ್ ಬರುತ್ತೆ ಆಯಿತಾ. ಆಲ್ಫಾಬೆಟಲ್ಲಿ ಫಸ್ಟ್ ಐ ಬರುತ್ತೋ ಆರ್ ಬರುತ್ತೋ, ಆಲ್ಫಾಬೆಟಲ್ಲಿ ABCDಲಿ ಫಸ್ಟು ಐ ಬರುತ್ತೆ ಆಯಿತಾ. ಸೊ ಇದು ಫಸ್ಟ್ ಆಗುತ್ತೆ 1. ಅದಾದಮೇಲೆ ಇದು ಸೆಕೆಂಡ್ ಆಗುತ್ತೆ, ಯಾವುದು ಹಾರ್ಮೋನಿಯಮ್, ಹಾರ್ಮೋನಿಯಮ್ ಸೆಕೆಂಡ್ ಆಗುತ್ತೆ, ಹಾರ್ಮೋನಿಯಮ್ ಆಯಿತಾ. ಹಾರ್ಮೋನಿಯಮ್ 1-3 ಆಯಿತಾ. ಅದಾದಮೇಲೆ ಇದು ಫಸ್ಟ್ ಬರುತ್ತೋ ಇದು ಫಸ್ಟ್ ಬರುತ್ತೋ ನೋಡಿ, ಡಿಕ್ಷನರಿಲಿ ಇ ಫಸ್ಟ್ ಬರುತ್ತೆ ಆಯಿತಾ. ಇ ಮತ್ತು ಓ ಇದೆ, ಫಸ್ಟ್ ಇ ಬರುತ್ತೆ ಆಯಿತಾ. ಸೊ ಏನಾಗುತ್ತೆ, ಅದು ಈನೋ ಎನ್ನೋ ಏನೋ ಬರುತ್ತೆ ಇದು ಆಯಿತಾ. ಅದಾದಮೇಲೆ ಲಾಸ್ಟಲ್ಲಿ ಓಸ್ಟ್, HOST 1324, 1324 ಬರುತ್ತೆ. 1324 ಅಂದರೆ ಅದು 1324. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ 4 ವರ್ಡ್ ಕೊಟ್ಬಿಟ್ಟು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಫಸ್ಟು ಬಿ 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 ಇದೆ ಆಯಿತಾ, ಕಾಮನ್ ಇದೆ, ಬಿ ಇದೆ, ಬಿ ಇದೆ, ಬಿ ಇದೆ, ಬಿ ಇದೆ ಆಯಿತಾ. ನಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಫಸ್ಟು ತೆಗೆದಾಕಿದ್ದೀನಿ ನಾನು ಬಿನ, ಕಾಮನ್ ಇರೋದ್ರಿಂದ. ನೆಕ್ಸ್ಟ್ ಲೆಟ್ರ್ ನೋಡಿ, ನೆಕ್ಸ್ಟ್ ಲೆಟ್ರು ಓ ಇದೆ, ಓ ಇದೆ, ಓ ಇದೆ, ಇಲ್ಲಿ ಯು ಇದೆ ಆಯಿತಾ. ಆಲ್ಫಾಬೆಟ್ಸಲ್ಲಿ ಫಸ್ಟು ಓ ಬರುತ್ತೆ, ಆಮೇಲೆ ಯು ಬರುತ್ತೆ. ಸೊ ಇದು ಲಾಸ್ಟ್ ಕೊಟ್ಟೋಗುತ್ತೆ, ಇದೇನಾಗುತ್ತೆ ಲಾಸ್ಟ್ ಕೊಟ್ಟೋಗುತ್ತೆ. ಲಾಸ್ಟ್ ಇದೇನಾಗುತ್ತೆ, ಬಂಚ್, BUNCH, ಬಂಚ್ ಲಾಸ್ಟ್ ಕೊಟ್ಟೋಗುತ್ತೆ ಆಯಿತಾ. ಇದು ಲಾಸ್ಟ್ ಕೊಟ್ಟೋಗುತ್ತೆ, ತೆಗೆದಾಕಿ ಇದನ್ನು ಆಯಿತಾ. ಈಗ ನೋಡಿ, ಉಳಿದಿರೋದು 3. 3ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಓ ಇದೆ, ಓ ಇದೆ, ಓ ಇದೆ ಆಯಿತಾ. ಓ ಓ ಓ ಇದೆ, ಸೊ ಗೊತ್ತಾಗಲ್ಲ, ಫಸ್ಟ್ ಲೆಟ್ರ್ ತೆಗೆದಾಕಿ ಆಯಿತಾ. ಈಗ ನೋಡಿ, ಯು ಇದೆ, ಎನ್ ಇದೆ, ಎ ಇದೆ, ಫಸ್ಟ್ ಯಾವ್ದು ಬರುತ್ತೆ, ಎ ಇದೆ, ಎ ಇರೋದ್ರಿಂದ ಇದು ಫಸ್ಟ್ ಆಗುತ್ತೆ ಆಯಿತಾ. ಫಸ್ಟು ಎ ಆಗುತ್ತೆ, ARD 4 ಅಂದರೆ BOARD, ಇದು ಫಸ್ಟ್ ಬರುತ್ತೆ ಆಯಿತಾ. ಸೊ ಇದು ಮುಗೀತು. ಇವೆರಡರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಇವೆರಡು ಯು ಇದೆ, ಎನ್ ಇದೆ ಆಯಿತಾ. ಫಸ್ಟ್ ಎನ್ ಬರುತ್ತೆ, ಅದಾದಮೇಲೆ ಯು ಬರುತ್ತೆ. ಸೊ ಇದು ನೆಕ್ಸ್ಟ್ ಬರುತ್ತೆ ಆಯಿತಾ. ಸೆಕೆಂಡ್ ಒನ್ ಅಂದರೆ ಬೋನಸ್, BONUS ಬೋನಸ್ ಆಯಿತಾ. ಅದಾದಮೇಲೆ ಇದು ಬರುತ್ತೆ ಫಸ್ಟ್ ಒನ್ ಅಂದರೆ BOUND ಬೌಂಡ್ ಬರುತ್ತೆ. 4 to 1 3 ಅಂದರೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ 4 ವರ್ಡ್ ಕೊಟ್ಬಿಟ್ಟು ಅದನ್ನು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಎ ಇದೆ ಆಯಿತಾ. ಫಸ್ಟ್ ಲೆಟ್ರ್ ಎ ಇದೆ, ಎ ಇದೆ, ಎ ಇದೆ, ಎ ಇದೆ. ನೀವು ಅದರಲ್ಲಿ ಅಳ್ಸೋಕ್ಕಾಗಲ್ಲ, ಒಂದ್ಸಲ ಈ ರೀತಿ ಕಾಟ್ ಮಾಡ್ಬೋದು ಆಯಿತಾ. ಕಾಟ್ ಮಾಡಿ ಅಥವಾ ಅಳ್ಸಾಕಿ. ನಾನು ಅಳ್ಸೋಕ್ಕಾಗುತ್ತಾ, ನಾನು ಅಳಿಸ್ತೀನಿ ಆಯಿತಾ. ಫಸ್ಟ್ ಲೆಟ್ರು ಕಾಮನ್ ಇದೆ, ನಮ್ಗೆ ಗೊತ್ತಾಗಲ್ಲ ಆಯಿತಾ. ನೆಕ್ಸ್ಟ್ ನೋಡಿ,
ಆರ್ ಇದೆ, ಎನ್ ಇದೆ, ಎನ್ ಇದೆ, ಆರ್ ಇದೆ, ಎರಡು ಎನ್ ಇದೆ, ಎರಡು ಆರ್ ಇದೆ. ಸೊ ನಮ್ಗೆ ಗೊತ್ತಾಗಲ್ಲ ಯಾವ್ದು ಫಸ್ಟ್ ಅಂತ. ಸೊ ಇವೆರಡರಲ್ಲಿ ಯಾವ್ದು ಬರುತ್ತೆ? ಫಸ್ಟ್ ಎನ್ ಬರುತ್ತೆ. ಫಸ್ಟ್ ಎನ್ ಬರುತ್ತೆ, MNOPQR. ಫಸ್ಟ್ ಎನ್ ಬರುತ್ತೆ, ಅದಾದ್ಮೇಲೆ ಆರ್ ಬರುತ್ತೆ. ಆಯ್ತಾ? ಇವೆರಡು ಲಾಸ್ಟ್ ಹೋಗುತ್ತೆ. ಇದು ಮತ್ತೆ ಇದು ಲಾಸ್ಟ್ ಅಲ್ಲಿ ಬರುತ್ತೆ. ಫಸ್ಟ್ ಎನ್ ಬರುತ್ತೆ. ಆಯ್ತಾ? ಫಸ್ಟ್ ಎನ್ ಬೇಕು ಅಂದ್ರೆ ಕಾಟ್ ಮಾಡಿ ಈ ತರ ಅಥವಾ ಅಳಿಸಾಕಿ. ಆಯ್ತಾ? ಈಗ ನೋಡಿ, ಇವೆರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಫಸ್ಟ್ ಓ ಬರುತ್ತೆ, ಅದಾದ್ಮೇಲೆ ಟಿ ಬರುತ್ತೆ. ಆಯ್ತಾ? ಫಸ್ಟ್ ಓ ಬರುತ್ತೆ, ಇದು ಫಸ್ಟ್ ಬರುತ್ತೆ. ಆಯ್ತಾ? ಫಸ್ಟು ಸೀರಿಯಲ್ ನಂಬರ್ ಹಾಕೋತೀನಿ 2, ಅದಾದ್ಮೇಲೆ ಏನು ಬರುತ್ತೆ? ANO ಅನಾನಿಮಸ್. ಫಸ್ಟ್ ಇದು ಬರುತ್ತೆ. ಸೊ ಇದನ್ನ ಹೊಡೆದಾಕಿ ಅಥವಾ ಅಳಿಸಾಕಿ. ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ಏನು ಬರುತ್ತೆ? ಅದಾದ್ಮೇಲೆ ಇನ್ನೊಂದೇನು ಇದು ಬರುತ್ತೆ. ಅದಾದ್ಮೇಲೆ ಇದು ಬರುತ್ತೆ. ನೆಕ್ಸ್ಟ್ 3 ಬರುತ್ತೆ, ಇದನ್ನು ಹೊಡೆದಾಕಿ. 3 ಬರುತ್ತೆ, ANTONYMOUS. ಆಯ್ತಾ? ಎರಡು ಹೊಡೆದಾಕಿ. ನೆಕ್ಸ್ಟ್ ನೋಡಿ, ಆರ್ ಇದೆ, ಆರ್ ಇದೆ, ಆರ್ ಇದೆ, ಆರ್ ಇದೆ. ನೆಕ್ಸ್ಟು ಟಿ ಇದೆ, ಆರ್ ಇದೆ. ಇಲ್ಲಿ ಟಿ ಇದೆ, ಇಲ್ಲಿ ಆರ್ ಇದೆ. ಫಸ್ಟ್ ಆರ್ ಬರುತ್ತೆ, ಅದಾದ್ಮೇಲೆ ಟಿ ಬರುತ್ತೆ. ಸೊ 4 ಬರ್ಕೊಳ್ಳಿ, 4 ಬರ್ಕೊಳ್ಳಿ. ಇದೇನಿದೆ? ಆರೋಗೆಂಟ್, ಆರೋಗೆಂಟ್. ಆಯ್ತಾ? ಆಮೇಲೆ ಲಾಸ್ಟಲ್ಲಿ 1 ಬರುತ್ತೆ. 1 ಅಂದರೆ ಏನದು? ಆರ್ಟಿಸ್ಟಿಕ್. ಆಯ್ತಾ? ಆಪ್ಷನ್ ಬರುತ್ತೆ 2 3 4 1. 2 3 4 1. 2 3 4 1 ಅಂದರೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಅಷ್ಟೇ 4 ನಂಬರ್ ಕೊಟ್ಬಿಟ್ಟು ಡಿಕ್ಷನರಿ ಆರ್ಡ್ರಲ್ಲಿ ಅರೇಂಜ್ಮೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ನೋಡಿ, ಎಲ್ಲ ಸೇಮ್ ಇದೆ. ಬಿ ಸೇಮ್ ಇದೆ, ಬಿ 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 ಎರಡು ನೋಡಿ, ಬಿ 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 ಸೇಮ್ ಇದೆ. ನೆಕ್ಸ್ಟು ಐ ಐ ಐ ಐ ಎಲ್ಲ ಸೇಮ್ ಇದೆ. ಸೊ ಇದನ್ನು ನಾನು ಅಳಿಸಾಕ್ತೀನಿ. ಫಸ್ಟ್ 2 ಲೆಟ್ರು ಕಾಮನ್ ಇದೆ. ಫಸ್ಟ್ 2 ಲೆಟ್ರು ಕಾಮನ್ ಇರೋದ್ರಿಂದ ನಾನು ಅದನ್ನು ತೆಗೆದುಹಾಕ್ತೀನಿ. ಆಯ್ತಾ? ನೋಡಿ, ಎಲ್ ಇದೆ, ಎಫ್ ಇದೆ, ಎಲ್ ಇದೆ, ಎಲ್ ಇದೆ. ಯಾವ್ದು ಫಸ್ಟ್ ಬರುತ್ತೆ? ಎಲ್ ಫಸ್ಟ್ ಬರುತ್ತಾ, ಎಫ್ ಫಸ್ಟ್ ಬರುತ್ತಾ? ಫಸ್ಟು ಎಫ್ ಬರುತ್ತೆ. ಆಯ್ತಾ? ಫಸ್ಟ್ ಎಫ್ ಅಂದರೆ 2. 2 ಅಂದರೆ ಬೈಫರ್ಕೇಟ್. ಆಯ್ತಾ? ಸೊ ಇದ್ರ ಕತೆ ಮುಗೀತು. ಆಯ್ತಾ? ನೆಕ್ಸ್ಟು ಬೇಡ ಅಂದರೆ ತೆಗೆದೇ ಹಾಕ್ಬಿಡೋಣ. ಇದು ಮುಗೀತು. ನೆಕ್ಸ್ಟ್ ನೋಡಿ, ಎಲ್ಲಿದೆ, 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 ಎಲ್ಲಿದೆ. ಆಯ್ತಾ? ತೆಗೆದಾಕಿ. ಇದನ್ನು ಗೊತ್ತಾಗಲ್ಲ ನಮಗೆ. ಎಲ್ಲಿದೆ, ಎಲ್ಲಿದೆ, ಎಲ್ಲಿದೆ. ಈಗ ನೋಡಿ, ಎಲ್ಲಿದೆ, ಎ ಇದೆ, ಐ ಇದೆ. ಆಯ್ತಾ? ಫಸ್ಟು ಎ ಬರುತ್ತೆ. ಎ ಅಂದರೆ 3. 3 ಅಂದರೆ ಬೈಲ್ಯಾಟರಲ್. ಆಯ್ತಾ? 2 3 ಬಂದಿದೆ. 2 3 2 3 2 3 2 3. ಆಯ್ತಾ? ಇನ್ನೊಂದು ಚೆಕ್ ಮಾಡಬೇಕು. ಆಯ್ತಾ? ಸೊ ಇದ್ರ ಕತೆ ಮುಗೀತು. ಆಯ್ತಾ? ನೆಕ್ಸ್ಟು ಎಲ್ಲಿದೆ, ಐ ಇದೆ. ಯಾವ್ದು ಫಸ್ಟ್ ಬರುತ್ತೆ? ABCDEFGHIIJKL. ಫಸ್ಟ್ ಐ ಬರುತ್ತೆ. ಫಸ್ಟು ಐ ಬರುತ್ತೆ. ಐ ಬರುತ್ತೆ ಅಂದರೆ ಇದು BILIRUBIN. ಆಯಿತಾ? ಅದಾದಮೇಲೆ ಲಾಸ್ಟಲ್ಲಿ ಇದು ಬರುತ್ತೆ. ಲಾಸ್ಟಲ್ಲಿ 1 ಬರುತ್ತೆ. ಬಿಲಿಯನ್. BILLION ಬಿಲಿಯನ್ ಬರುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಏನು ಬರುತ್ತೆ? 2 3 4 1. 2 3 4 1. 2 3 4 1 ಬರುತ್ತೆ. ಆಯಿತಾ? ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ 2 3 4 1. ಆಯಿತಾ? ಕ್ವಶನ್ ನಂಬರ್ 16ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 4 ವರ್ಡ್ ಕೊಟ್ಬಿಟ್ಟು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ, ಫಸ್ಟ್ 3 ಲೆಟರ್ ಎಲ್ಲದೂ ಸೇಮ್ ಇದೆ ನೋಡಿ. IMP ಕಾಮನ್ ಇದೆ. ಸೊ ಅದನ್ನು ತೆಗೆದುಹಾಕಿ. ಆಯಿತಾ? ನೀವು ಎಕ್ಸಾಮಲ್ಲಿ ಬರ್ಕೋಬೇಕಾದ್ರೆ ಈ ರೀತಿ ಸೀರಿಯಲ್ ಆಗಿ ಬರ್ಕೊಂಡು ಹೊಡೆದಾಕಿ. ಅಲ್ಲಿ ಎಳ್ಸೋಕ್ಕಾಗಲ್ಲ, ಹಿಂಗೆ ಹೊಡೆದಾಕ್ಬಿಟ್ಟು ಚೆಕ್ ಮಾಡಿ. ಆಯಿತಾ? ನೆಕ್ಸ್ಟ್ ಓ ಇದೆ, ಆರ್ ಇದೆ. ಯಾವ್ದು ಫಸ್ಟ್ ಬರುತ್ತೆ?
MNO MNOPQR ಫಸ್ಟ್ ಓ ಬರುತ್ತೆ, ಅದಾದ್ಮೇಲೆ ಆರ್ ಬರುತ್ತೆ ಆಯ್ತಾ. ಫಸ್ಟ್ ಓ ಬರುತ್ತೆ ಆಯ್ತಾ. ಸೊ ಇವೆರಡು ಫಸ್ಟ್ ಓ ಬರುತ್ತೆ ಆಯ್ತಾ. ಇದರಲ್ಲಿ ನೋಡಿ ಎರಡು ಕಾಮನ್ ಇದೆ, ಒ ಆರ್ ಟಿ ಕಾಮನ್ ಇದೆ ಆಯ್ತಾ. ಫಸ್ಟ್ ಏನು ಬರುತ್ತೆ ಹಾಗಾದರೆ ಇದು ಬರುತ್ತೆ ಒ ಆರ್ ಟಿ ಅಂದರೆ ಇದು 3 ಹೊರಟಾಯ್ತು, ಇದು 3 ಹೊರಟಾಯ್ತು, ಇದು 3 ಹೊರಟಾಯ್ತು ಆಯಿತಾ. ಹಾಗಂದ್ರೆ ಫಸ್ಟ್ ಇಂಪಾರ್ಟ್ ಬರುತ್ತೆ, ಅದಾದಮೇಲೆ ಇಂಪಾರ್ಟೆಂಟ್ ಬರುತ್ತೆ ಆಯಿತಾ. ಫಸ್ಟ್ ಏನು ಬರುತ್ತೆ, ಇಂಪಾರ್ಟ್ ಬರುತ್ತೆ, ಇಂಪಾರ್ಟ್ ಆಯಿತಾ. ಫಸ್ಟ್ ಇದು ಬರುತ್ತೆ, ಅದಾದಮೇಲೆ ಇದಕ್ಕಿಂತ ಬಿಗ್ಗರ್ ಲೆಟ್ರ್ ಇಂಪಾರ್ಟೆಂಟ್, ಅದಾದಮೇಲೆ 1 ಬರುತ್ತೆ ಇಂಪಾರ್ಟೆಂಟ್. ಡಿಕ್ಷನರಿಲಿ ಹಂಗೆಲ್ಲ ಬರೋದು, ಇಂಪಾರ್ಟೆಂಟ್ ಫಸ್ಟ್ ಇದು ಬರುತ್ತೆ, ಅದಾದಮೇಲೆ ಉದ್ದ ಇರೋದು ಬರುತ್ತೆ ಇಂಪಾರ್ಟೆಂಟ್. ನೆಕ್ಸ್ಟು ಆಯಿತು, ಇದು ಆಯಿತು, ಇದು ಆಯಿತು. ಇವೆರಡರಲ್ಲಿ ಯಾವುದು ಫಸ್ಟ್ ನೋಡಿ, ಇದು 3 ಲೆಟ್ರು, ಇದು 3 ಲೆಟ್ರು ಎರಡು ಕಾಮನ್ ಇದೆ, 3 ಲೆಟ್ರು ಕಾಮನ್ ಇದೆ, ತೆಗೆದಾಕಿದೆ ನಾವು 3 ತೆಗೆದ್ರೆ ಇ ಬರುತ್ತೆ, ಐ ಬರುತ್ತೆ, ಇ ಬರುತ್ತೆ, ಐ ಬರುತ್ತೆ. ಇ ಅಂದರೆ ಆಲ್ಫಾಬೆಟಲ್ಲಿ ಫಸ್ಟ್ ಇ ಬರುತ್ತೆ, ಫಸ್ಟ್ ಇ ಅಂದರೆ ನಾಲ್ಕನೇದು, ಇಂಪ್ರೂವ್ ಬರುತ್ತೆ. ಅದಾದಮೇಲೆ 3 ಇಂಪ್ರೂವೈಸ್ ಆಯಿತಾ. ಸೊ ಆನ್ಸರ್ ಏನು ಬರುತ್ತೆ, 2 1 4 3 2 1 4 3 ಅಂದರೆ ಆಪ್ಷನ್ ಬಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ 4 ವರ್ಡ್ ಕೊಟ್ಟಿದ್ದಾರೆ. 4 ವರ್ಡ್ ಕೊಟ್ಬಿಟ್ಟು ಅದನ್ನು ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿದಾಗ ಆಯಿತಾ, ಡಿಕ್ಷನರಿಲಿ ಯಾವ ರೀತಿ ಇದೆ ಆ ರೀತಿ ಅರೇಂಜ್ ಮಾಡಿದಾಗ 4ನೇ ಪ್ಲೇಸಲ್ಲಿ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದ್ದಾರೆ ಆಯಿತಾ. 4ನೇ ಪ್ಲೇಸಲ್ಲಿ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿ, ಡಿಕ್ಷನರಿ ಆಸ್ ಪರ್ ಡಿಕ್ಷನರಿ ಇದನ್ನು ರೀಅರೇಂಜ್ ಮಾಡಿ ನೋಡಿ. ಫಸ್ಟ್ ಏನು ಬರುತ್ತೆ, ಪಿ ಸೇಮ್ ಇದೆ 6 ನೋಡಿ. PRO 3 ಸೇಮ್ ಇದೆ, PRO 3 ಸೇಮ್ ಇದೆ ಆಯಿತಾ, 3 ಸೇಮ್ ಇದೆ. ಸೊ 3 ತೆಗೆದಾಕಿ, 3 ಕಾಮನ್ ಇರೋದ್ರಿಂದ ಯೂಸ್ ಇಲ್ಲ ಅದು ಆಯಿತಾ. ಈಗ ಪಿ ಫಸ್ಟ್ ಬರುತ್ತೋ ಎನ್ ಫಸ್ಟ್ ಬರುತ್ತೋ, MNOP ಫಸ್ಟ್ ಏನು ಬರುತ್ತೆ, ಎನ್ ಫಸ್ಟ್ ಬರುತ್ತೆ ಆಯಿತಾ. ಫಸ್ಟ್ ಎನ್ ಫಸ್ಟ್ ಬರುತ್ತೆ, ಎನ್ ಫಸ್ಟ್ ಬರುತ್ತೆ. ಸೊ ಸಿ ಫಸ್ಟ್ ಬರ್ಕೊಳ್ಳಿ. ಆ್ಯಸ್ ಪರ್ ಡಿಕ್ಷನರಿ ಫಸ್ಟು ಸಿ ಬರುತ್ತೆ. ಸಿ ಅಂದರೆ ಏನದು, PRONG ಪ್ರಾಂಗ್ ಆಯಿತಾ. ಸಿ ಮುಗೀತಿದ್ದು, ಸಿ ಕತೆ ಮುಗೀತು ಆಯಿತಾ. ನೆಕ್ಸ್ಟು ಪಿ ಇದೆ ಆಯಿತಾ, ತೆಗೆದಾಕಿ. ಫಸ್ಟ್ ಪಿನ ತೆಗೆದಾಕಿ ಆಯಿತಾ. EHI ಇದೆ. ಫಸ್ಟ್ ಯಾವ್ದು ಬರುತ್ತೆ, ಇ ಬರುತ್ತಾ, ಎಚ್ ಬರುತ್ತಾ, ಐ ಬರುತ್ತಾ, ಫಸ್ಟು ಇ ಬರುತ್ತೆ. ಇ ಅಂದರೆ ಎ ಅಂದರೆ ಏನದು, PROPENSE ಆಯಿತಾ. ಸೊ ಇದ್ರ ಕತೆ ಮುಗೀತು. ಉಳ್ಕೊಂಡಿರೋದು ಎಚ್ ಮತ್ತು ಐ ಫಸ್ಟ್ ಬರುತ್ತಾ, ಎಚ್ ಫಸ್ಟ್ ಬರುತ್ತಾ, EFGH HI ಬರುತ್ತೆ ಅಂದರೆ ಫಸ್ಟು ಎಚ್ ಬರುತ್ತೆ, ಫಸ್ಟು ಎಚ್ ಬರ್ಕೊಳ್ಳಿ. ಅಂದರೆ ಇದು ಬಿ ಅಂದರೆ ಏನದು, ಪ್ರೋಪೆತ್ ಆಯಿತಾ. ಇದಾಯ್ತಾ. ಸೊ ಲಾಸ್ಟಲ್ಲಿ ಇದು ಬರುತ್ತೆ, ಲಾಸ್ಟಲ್ಲಿ ಡಿ ಬರುತ್ತೆ. 4ನೇ ಪ್ಲೇಸಲ್ಲಿ ಅದೇ ಬರುತ್ತೆ, ಏನದು, ಪ್ರೊಪೀನ್ ಅಂದರೆ ಯಾವುದೋ ಕೆಮಿಕಲ್ ಎಲಿಮೆಂಟ್ ಇದು ಪ್ರೊಪೇನ್ ಆಯಿತಾ. ಅವ್ನು ಕ್ವಶನ್ ಏನು ಕೇಳಿದ್ದಾನೆ, 4th ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂತ. ಆ 4 ವರ್ಡ್ ಕೊಟ್ಟಿರೋ ವರ್ಡ್ನ ರೀಅರೇಂಜ್ ಮಾಡಿದಾಗ, ಡಿಕ್ಷನರಿ ಆರ್ಡ್ರಲ್ಲಿ ರೀಅರೇಂಜ್ ಮಾಡಿದಾಗ 4th ಪ್ಲೇಸಲ್ಲಿ ಯಾವ್ದು ಬರುತ್ತೆ, 4th ಪ್ಲೇಸಲ್ಲಿ ಅದೇ ಬರ್ತಾ ಇದೆ, ಆಪ್ಷನ್ ಡಿ ಪ್ರೊಪೈನ್ ಆಯಿತಾ. ಆಪ್ಷನ್ ಡಿ ಬರ್ತೈತೆ. 4ನೇ ಸ್ಥಾನದಲ್ಲಿ ಆಪ್ಷನ್ ಡಿ ಬರ್ತೈತೆ. ಕ್ವಶನ್ ನಂಬರ್ 18ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 4 ವರ್ಡ್ ಕೊಟ್ಟಿದ್ದಾನೆ. 4 ವರ್ಡ್ನ ಆ್ಯಸ್ ಪರ್ ಡಿಕ್ಷನರಿ ಅರೇಂಜ್ ಮಾಡಿದ್ರೆ 3ನೇ ಪ್ಲೇಸಲ್ಲಿ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. 3ನೇ ಪ್ಲೇಸಲ್ಲಿ ಕೊಟ್ಟಿರೋ ವರ್ಡ್ನ ಆ್ಯಸ್ ಪರ್ ಡಿಕ್ಷನರಿ ಅರೇಂಜ್ ಮಾಡಿದ್ರೆ 3ನೇ ಪ್ಲೇಸಲ್ಲಿ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಿ ನೋಡಿ, ಕಾಮನಾಗಿ ಎಷ್ಟಿದೆ ನೋಡಿ, MON 3 ಕಾಮನ್ ಇದೆ ಆಯಿತಾ. ತೆಗೆದಾಕಿ ಇದನ್ನು.
ಆಯಿತಾ. ಈಗ ನೋಡಿ ಎ ಇ ಇದೆ, ಫಸ್ಟ್ ಏನು ಬರುತ್ತೆ, ಫಸ್ಟ್ ಎ ಬರುತ್ತೆ ಆಯಿತಾ, ಫಸ್ಟ್ ಎ ಬರುತ್ತೆ. ಇವೆರಡರಲ್ಲಿ ಯಾವ್ದಾರ ಒಂದೇ ಇರುತ್ತೆ ಆಯಿತಾ. ಫಸ್ಟ್ ಎ ತೆಗೆದಾಕಿ, ಎರಡು ಕಾಮನ್ ಇರೋದ್ರಿಂದ ಇದನ್ನು ತೆಗೆದಾಕಿ. ಆರ್ ಬರುತ್ತಾ ಎಸ್ ಬರುತ್ತಾ, ಫಸ್ಟ್ ಆರ್ ಬರುತ್ತೆ. ಫಸ್ಟ್ ಆರ್ ಬರುತ್ತೆ ಅಂದರೆ ಫಸ್ಟ್ ಎ ಆಗುತ್ತೆ. ಎ ಮೊನಾರ್ಕಿ ಆಯಿತಾ, ಫಸ್ಟ್ ಎ ಬರುತ್ತೆ. ಸೊ ಇದ್ರ ಕತೆ ಮುಗೀತು ಆಯಿತಾ. ಅದಾದಮೇಲೆ ಬಿ ಬರುತ್ತೆ, ಬಿ MON ಮೊನಾಸ್ಟಿಕ್ ಆಯಿತಾ, ಇದ್ರ ಕತೆನೂ ಮುಗೀತು. ಈಗ ಮೂರನೇ ಪ್ಲೇಸಲ್ಲಿ ಇದು ಬರುತ್ತಾ, ಇಲ್ಲೂ ಇದೆ, ಇಲ್ಲೂ ಇದೆ, ಇ ಡಮಾರ್ ಆಗುತ್ತೆ, ತೆಗೆದಾಕಿದ್ದನ. ನೆಕ್ಸ್ಟು ಟಿ ಬರುತ್ತಾ, ವೈ ಬರುತ್ತಾ, ಫಸ್ಟು ABCD YZ, ಫಸ್ಟು ಟಿ ಬರುತ್ತೆ ಅಂದರೆ ಮೂರನೇ ಪ್ಲೇಸಲ್ಲಿ ಅದೇ ಬರ್ತಾಯಿದೆ, MONETARY, ಮೂರನೇ ಪ್ಲೇಸಲ್ಲಿ ಇದೇ ಬರ್ತಾಯಿತ್ತು. ಒಂದು ಕ್ವಶನ್ ಕೇಳಿದ್ರೆ ಅದನ್ನೇ, ಮೂರನೇ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂತ ಕೊಟ್ಟಿರೋ 4 ವರ್ಡ್ನ ಆಸ್ ಪರ್ ಡಿಕ್ಷನರಿ ರೀಅರೇಂಜ್ ಮಾಡಿದ್ರೆ ಮೂರನೇ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂದರೆ ಮೂರನೇ ಪ್ಲೇಸಲ್ಲಿ ಅದೇ ಬರ್ತಾಯಿತ್ತು, ಮಾನಿಟರಿ ಬರ್ತಾಯಿತ್ತು ಆಯಿತಾ. ಕ್ವಶನ್ ನಂಬರ್ 19ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ 4 ವರ್ಡ್ ಕೊಟ್ಟಿದ್ದಾನೆ. 4 ವರ್ಡ್ ಕೊಟ್ಬಿಟ್ಟು ಅದನ್ನು ರಿವರ್ಸ್ ಡಿಕ್ಷನರಿ ಆರ್ಡ್ರಲ್ಲಿ ಬರೆದಾಗ ಮೂರನೇ ಪ್ಲೇಸಲ್ಲಿ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದೆ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಅದನ್ನು ಡಿಕ್ಷನರಿ ಆರ್ಡ್ರಲ್ಲಿ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಒಂದು ಸಲ ಡಿಕ್ಷನರಿ ಆರ್ಡ್ರಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಪುನಃ ರಿವರ್ಸ್ ಡಿಕ್ಷನರಿ ಆರ್ಡ್ರಲ್ಲಿ ಬರೆದುಬಿಟ್ಟು ಥರ್ಡ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಕೊಟ್ಟಿರೋದು ಅದನ್ನು ಫಸ್ಟ್ ಡಿಕ್ಷನರಿ ಆರ್ಡ್ರಲ್ಲಿ ಬರ್ಕೊಳ್ಳಿ, ಡಿಕ್ಷನರಿ ಆರ್ಡ್ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ನೋಡಿ ಓ ಬರ್ತಾಯಿದೆ, ಓ ಬರ್ತಾಯಿದೆ. ಫಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ, ಎಲ್ಲ ಕಾಮನ್ ಇದೆ, ಕಾಮನ್ ಲೆಟರ್ನ ತೆಗೆದಾಕಿ ಆಯಿತಾ. ನೆಕ್ಸ್ಟ್ ನೋಡಿ ಸೆಕೆಂಡು ಸಿ ಇದೆ, ಡಿ ಇದೆ, ಆರ್ ಇದೆ, ಯಾವ್ದು ಬರುತ್ತೆ, ಫಸ್ಟು ಸಿ ಬರುತ್ತೆ. ಫಸ್ಟ್ ಏನು ಬರುತ್ತೆ, ಸಿ ಬರುತ್ತೆ. ಡಿಕ್ಷನರಿ ಆರ್ಡ್ರಲ್ಲಿ ಆಸ್ ಪರ್ ಡಿಕ್ಷನರಿ ಆರ್ಡ್ರಲ್ಲೂ ಇದು ಬರುತ್ತೆ. ಫಸ್ಟ್ ಒನ್ ACCULI ಎಷ್ಟು ಬರುತ್ತೆ ಆಯಿತಾ, ಫಸ್ಟು ಇದು ಬರುತ್ತೆ ಆಯಿತಾ. ಇದ್ರ ಕತೆ ಮುಗೀತು ಆಯಿತಾ. ಈಗ ನೋಡಿ ಡಿ ಇದೆ, ಫಸ್ಟ್ ಇವೆರಡು ಬರುತ್ತೆ, ಇವೆರಡರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ನೋಡಿ. ಇದರಲ್ಲೂ ಉಳಿದಿರೋದು ಮೂರಲ್ಲಿ ಡಿ ಇದೆ ಅಂದರೆ ಇವೆರಡರಲ್ಲಿ ಯಾವ್ದಾದ್ರು ಒಂದಾಗುತ್ತೆ ಆಯಿತಾ. ಇದರಲ್ಲೂ ಫಸ್ಟು 2 ಲೆಟ್ರ್ ಕಾಮನ್ ಇದೆ, DI ಇದೆ, ಕಾಮನ್ನು ತೆಗೆದಾಕಿ. DI ಕಾಮನ್ ಇದೆ ಆಯಿತಾ. ಈಗ ನೋಡಿ ಓ ಇದೆ, ಯು ಇದೆ, ಯಾವ್ದು ಫಸ್ಟ್ ಬರುತ್ತೆ, ಓ ಬರುತ್ತಾ ಯು ಬರುತ್ತಾ, ಫಸ್ಟು ಓ ಬರುತ್ತೆ, MNOPQRST ಆಮೇಲೆ ಯು ಬರುತ್ತೆ. ಫಸ್ಟ್ ಓ ಬರುತ್ತೆ ಅಂದರೆ ಸಿ ಬರ್ಕೊಳ್ಳಿ, ಸಿ ಅಂದರೆ ODS ಆಯಿತಾ. ಸೊ ಇದ್ರ ಕತೆ ಮುಗೀತು ಆಯಿತಾ. ಇದಾದಮೇಲೆ ಬಿ ಬರುತ್ತೆ, ಬಿ ಅಂದರೆ ಏನದು ಓಡಿಯಮ್ಮ ಆಯಿತಾ. ಇದ್ರ ಕತೆ ಮುಗೀತು. ಇದಾದಮೇಲೆ 4ನೇದು ಡಿ ಬರುತ್ತೆ, 4ನೇದು ORDEUM ಆಯಿತಾ. 4ನೇದು ಇದು ಬರುತ್ತೆ ಆಯಿತಾ. ಫಸ್ಟ್ ಏನು ಮಾಡಿದ್ದೀನಿ, ಡಿಕ್ಷನರಿ ಆರ್ಡ್ರಲ್ಲಿ ಬರ್ಕೊಂಡೆ, ಕೊಟ್ಟಿರೋ 4 ವರ್ಡ್ನ ಆಯಿತಾ, ಡಿಕ್ಷನರಿ ಆರ್ಡ್ರಲ್ಲಿ ಬರ್ಕೊಂಡಿದ್ದೀನಿ. ಇದಾದಮೇಲೆ ಇದನ್ನ ರಿವರ್ಸ್ ಆರ್ಡ್ರಲ್ಲಿ ಬರೀಬೇಕಂತೆ. ರಿವರ್ಸ್ ಆರ್ಡ್ರಲ್ಲಿ ಏನು ಬರೀತೀರಾ, ಫಸ್ಟು ಡಿ ಬರೀತೀರಾ ಆಯಿತಾ, ಅದಾದಮೇಲೆ ಬಿ ಬರೀತೀರಾ, ಅದಾದಮೇಲೆ ಸಿ ಬರೀತೀರಾ, ಅದಾದಮೇಲೆ ಎ ಬರೀತೀರಾ. ರಿವರ್ಸ್ ಡಿಕ್ಷನರಿ ಆರ್ಡ್ರಲ್ಲಿ ಆಯಿತಾ. ಫಸ್ಟು ಡಿ, ಅದಾದಮೇಲೆ ಬಿ, ಅದಾದಮೇಲೆ ಸಿ, ಅದಾದಮೇಲೆ ಎ ಬರುತ್ತೆ. ಈಗ ಕೇಳಿ ಒಂದು ಥರ್ಡ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂತ. 3ನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಅಂದರೆ 3ನೇ ಸ್ಥಾನದಲ್ಲಿ ಸಿ ಬರುತ್ತೆ. ಸಿ ಅಂದರೆ ODS, 3ನೇ ಪ್ಲೇಸಲ್ಲಿ ಸಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 20ಗೆ ಆಪ್ಷನ್ ಸಿ.